So I welcome you all for today's class for BA 5th semester paper 1 Indian economic students. So BA 5ನೇ semester ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳ ಯೋಜನೆ ಕ್ಲಾಸ್ಗೆ ಸ್ವಾಗತ. So today I will explain. So note down, ಬರ್ಕೊಡಿ ಎಲ್ಲರೂ, write on the heading. Measures for increase in agriculture productivity or measures to increase agricultural productivity. ಕೃಷಿ ಉತ್ಪಾದಕತೆಯ ಹೆಚ್ಚಳದ ಕ್ರಮಗಳು. ಕೃಷಿ ಉತ್ಪಾದಕತೆಯ ಹೆಚ್ಚಳದ ಕ್ರಮಗಳು. And second point today we are going to learn, that is agriculture price policy or minimum support price policy. Agriculture price policy or minimum support price policy. ಕನ್ನಡ ಕೊಡ್ರಿ. ಕೃಷಿ ಬೆಲೆ ನೀತಿ ಅಥವಾ ಕೃಷಿ ಬೆಲೆ ನೀತಿ ಅಥವಾ ಕನಿಷ್ಠ ಬೆಂಬಲ ಬೆಲೆ ನೀತಿ ಅಥವಾ ಕನಿಷ್ಠ ಕನಿಷ್ಠ ಬೆಂಬಲ ಬೆಲೆ ನೀತಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ ಅಂತ ಇದಕ್ಕೆ, ಓಕೆ, ಅಥವಾ ಬೆಂಬಲ ಬೆಲೆ. ಓಕೆ, ಆಲ್ ಇಸ್ ಓಕೆ. So now I will start with the first sub content, that is what are the measures to increase agricultural productivity in India. ಭಾರತದಲ್ಲಿಯ ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಯಾವ ರೀತಿಯ ಕ್ರಮಗಳು ಅತ್ಯವಶ್ಯಕವಾಗಿದ್ದಾವೆ. So what are those? So here the first one, consolidation of holdings, CON, SOLI, DAT, ION. Consolidation of holdings, ಕನ್ನಡದಲ್ಲಿ ಹಿಡುವಳಿಗಳ ಘನೀಕರಣ. ಹಿಡುವಳಿಗಳ ಘನೀಕರಣ. So here what do you mean by consolidation of holdings? So to comprises or to combine the small agricultural lands into one large agricultural land. That is we call it as consolidation of holding. ಅಂದ್ರೆ ಹಿಡುವಳಿಗಳ ಘನೀಕರಣವನ್ನ ನಾವು ಯಾವ ರೀತಿಯಾಗಿ ಹೇಳ್ತೀವಿ ಅಂದ್ರೆ, ಸಣ್ಣ ಈ ಒಂದು ಕೃಷಿ ಭೂಮಿಗಳನ್ನ ಒಗ್ಗೂಡಿಸಿಕೊಂಡು ಒಂದು ಬೃಹತ್ ಆದ ಅಥವಾ ಒಂದು ದೊಡ್ಡ ಗಾತ್ರದ ಒಂದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವುದು ಅಂತ ಹೇಳ್ಬೋದು. ಸೊ ದಟ್ ಈಸ್ ಈ ರೀತಿ ಮಾಡಿದಾಗ ಏನಾಗ್ತದೆ, ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇನ್ ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಂದ್ರೆ ಬೃಹತ್ ಪ್ರಮಾಣದ ಕೃಷಿ ಭೂಮಿ ಇದ್ದಾಗ ಏನಾಗ್ತದೆ, ಈ ತುಂಡು ಭೂಮಿಗಳನ್ನು ಒಗ್ಗೂಡಿಸಿಕೊಂಡು ಒಂದು ಘನೀಕೃತವಾದಂತಹ ಅಥವಾ ಒಗ್ಗೂಡಿದಂತಹ ಒಂದು ಕೃಷಿ ಭೂಮಿಯನ್ನ ಮಾಡಿ ಅಲ್ಲಿ ಉತ್ಪಾದಕತೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಅಂದ್ರೆ ಕೃಷಿ ಉತ್ಪಾದಕತೆ ಹೆಚ್ಚಳವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೆರಿ ವೆರಿ ಫ್ರೂಟ್ಫುಲ್ ಅಂಡ್ ಆಲ್ಸೋ ದ ಗೇನ್ಫುಲ್ ಫಾರ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಆರ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಸೊ ಇದು ಒಂದು ಏನಾಗ್ತದೆ, ಫಲಪ್ರದಾಯಕವಾದಂತಹ ಮತ್ತು ಅತಿ ಹೆಚ್ಚು ಮತ್ತು ಉತ್ಪಾದಕತೆಯಲ್ಲಿ ಒಳ್ಳೆಯ ಗುಣಮಟ್ಟವನ್ನು ನೀಡತಕ್ಕಂತಹ ಒಂದು ಕೃಷಿ ಹಿಡುವಳಿ ಅಥವಾ ಕೃಷಿ ಉತ್ಪನ್ನವಾಗ್ತದೆ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಮೀಸರ್, ಸಪ್ಲೈ ಆಫ್ ಫೈನಾನ್ಸ್, ಹಣಕಾಸಿನ ಪೂರೈಕೆ. ಎರಡನೇ ಕ್ರಮ ಯಾವುದು? ಇದು ಒಂದು ಅತ್ಯುತ್ತಮವಾದಂತಹ ಒಂದು ಕ್ರಮ. ಬಿಕಾಸ್ ವಿ ನೀಡ್ ಅ ಮನಿ ಫಾರ್ ಎನಿ ಟೈಪ್ ಆಫ್ ಪ್ರೊಡಕ್ಷನ್ ಆರ್ ಪ್ರೊಡಕ್ಟಿವಿಟಿ ಆರ್ ಇನ್ ಪ್ರೈಮರಿ ಆರ್ ಸೆಕೆಂಡರಿ ಆಲ್ಸೋ ಇನ್ ಟರ್ಸರಿ ಸೆಕ್ಟರ್. ಸೊ ಈಗ ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಮೂರು ವಲಯಗಳಲ್ಲಿ ಮುಖ್ಯವಾಗಿ ಬೇಕಾಗಿದೆ ಏನು? ಸೊ ದಟ್ ಈಸ್ ದ ಥರ್ಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ದಟ್ ಈಸ್ ಕ್ಯಾಪಿಟಲ್, ಬಂಡವಾಳ, ಹಣ ಅಥವಾ ಬಂಡವಾಳ ಬೇಕೇ ಬೇಕು. ವೆನ್ ದೇರ್ ಇಸ್ ಅ ಸಪ್ಲೈ ಆಫ್ ಫೈನಾನ್ಸ್, so we can cultivate or we can growing the crops in meantime and also will get the yield at also in seasonable times. So ಈ ಒಂದು ಋತುಮಾನ ಅಥವಾ ಸುಗ್ಗಿಯಲ್ಲಿಯೇ ನಾವು ಕೃಷಿಯಲ್ಲಿ ಆಗ್ತಕ್ಕಂತಹ ಉತ್ಪನ್ನಗಳನ್ನು ಪಡೆಯಬೇಕಾದ್ರೆ ಸಕಾಲದಲ್ಲಿ ನಮ್ಗೆ ಏನ್ ಬೇಕು? ಹಣ ಬೇಕಾಗ್ತದೆ. ಕೃಷಿ ಬಿತ್ತನೆಯ ಸಮಯದಲ್ಲಿ ಏನು ಮಾನ್ಸೂನ್ ಮಳೆ ಪ್ರಾರಂಭವಾಗ್ತದ ಆ ಸಂದರ್ಭದಲ್ಲಿ ನಮಗೆ ಹಣಕಾಸಿನ ನೆರವು ಎಲ್ಲ ರೀತಿಯ ಒಂದು ಇದನ್ನ ನೆರವನ್ನು ಪಡೆದುಕೊಂಡು ಅದರ ಮೂಲಕ ಕೃಷಿ ಬಿತ್ತನೆ ಮಾಡಿದರೆ ಏನಾಗ್ತದೆ, ಹೆಚ್ಚು ಸಕಾಲದಲ್ಲಿ ಮಾಡಿದರೆ ಉತ್ಪನ್ನಗಳನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಫಾರ್ ಇಂಡಿಯನ್ ಫಾರ್ಮರ್ ನೀಡ್ ಸಪ್ಲೈ ಆಫ್ ಮನಿ ಅಟ್ ಅ ಸೀಸನಬಲ್ ಟೈಮ್ ಆರ್ ಅಟ್ ಅ ವೆರಿ ಬಿಗಿನಿಂಗ್ ಟೈಮ್. ಓಕೆ, ಸೊ ಪ್ರಾರಂಭದ ಪೂರ್ವದಲ್ಲಿಯೇ ಅವರಿಗೆ ಹಣಕಾಸಿನ ಒಂದು ಪೂರೈಕೆ ಮಾಡಬೇಕಾಗ್ತದ. ಸೊ ಇನ್ ದಿಸ್ ಸೆನ್ಸ್ ದ ಮನಿ ಸಪ್ಲೈ has to be given by primary lending societies in rural areas and also government or public sector banks and also cooperative societies
ಸೊ ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಸೊ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸೋ ಮೆನಿ ಸ್ಟೆಪ್ಸ್ ಟು ಗಿವ್ ದ ಆರ್ ಲೆಂಡಿಂಗ್ ದ ಲೋನ್ಸ್ ಫಾರ್ ದ ಫಾರ್ಮರ್ಸ್ ಫಾರ್ ದರ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಸೊ ಹೀಗಾಗಿ ಕೃಷಿ ಉತ್ಪಾದಕತೆಯನ್ನು ಮಾಡಲಿಕ್ಕೆ ಮತ್ತು ಕೃಷಿ ಉತ್ಪನ್ನದ ಹೆಚ್ಚಳವನ್ನು ಕೈಗೊಳ್ಳಲಿಕ್ಕೆ ಸಕಾಲದಲ್ಲಿ ರೈತರಿಗೆ ಏನು ಮಾಡ್ತಾ ಇದೆ, ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರ್ಬೋದು, ಅದೇ ರೀತಿಯಾಗಿ ಬ್ಯಾಂಕ್ಗಳಿರ್ಬೋದು ಮತ್ತು ಸರ್ಕಾರ ಇನ್ನಿತರೆ ಒಂದು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಸಕಾಲದ ಹಣಕಾಸಿನ ಪೂರೈಕೆಯನ್ನು ಮಾಡಿದ್ದೇ ಆದಲ್ಲಿ ಏನಾಗ್ತದೆ, ಕೃಷಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಒನ್, ಸೈಂಟಿಫಿಕ್ ಮೆಥಡ್ ಆಫ್ ಕಲ್ಟಿವೇಷನ್, ವೈಜ್ಞಾನಿಕ ಬೇಸಾಯ, ಸೈಂಟಿಫಿಕ್ ಮೆಥಡ್ ಆಫ್ ಕಲ್ಟಿವೇಷನ್. ಈಗ ವೈಜ್ಞಾನಿಕ ಪದ್ಧತಿಯ ಒಂದು ಬೇಸಾಯದ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು. ಓಕೆ, ಸೊ ಈಗ ನಿಮಗೆ ಇನ್ ದಿಸ್ ಸೆನ್ಸ್ ವಿ ನೀಡ್ ರಿಸರ್ಚ್ ಆ್ಯಂಡ್ ಆಲ್ಸೋ ವಿ ನೀಡ್ ಡೆವಲಪ್ಮೆಂಟ್ಸ್ ಇನ್ ದ ಸೆನ್ಸ್ ಆಫ್ ಯೂಸಿಂಗ್ ಆಫ್ ಮಾಡರ್ನ್ ಟೈಪ್ ಆಫ್ equipments ಫಾರ್ ದ ಅಗ್ರಿಕಲ್ಚರಲ್ ಕಲ್ಟಿವೇಷನ್ ಆರ್ ದ ಕ್ರಾಪ್ ಕಲ್ಟಿವೇಷನ್ ಆರ್ ಬಿತ್ತನೆಯ ಒಂದು ಏನಿರ್ತವೆ ಅನೇಕ ರೀತಿಯ ಒಂದು ವಿಧಾನಗಳಿರ್ತವೆ. ಅಲ್ಲಿ ಆಧುನಿಕ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ಬೋದು, ಬಿತ್ತನೆ ಮಾಡಲಿಕ್ಕೆ ಸಾಧ್ಯವಿದೆ. ಅಂದರೆ ಸ್ವಲ್ಪ ಕಾಲದಲ್ಲಿ ಅಲ್ಪ ಕಾಲದಲ್ಲಿ ನಾವು ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಅವುಗಳ ಮೂಲಕ ಉಳುಮೆಯನ್ನು ಮಾಡಿದರೆ ಅತಿ ಶೀಘ್ರದಲ್ಲಿಯೇ ನಾವು 1 ತಾಸು ಅಥವಾ 2 ಗಂಟೆಯಲ್ಲಿ ಇಡೀ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಸಾಧ್ಯವಿದೆ. ಅಥವಾ ಒಂದು ವೇಳೆ ನಾವು ಸಾಂಪ್ರದಾಯಿಕ ವಿಧಾನ ತೆಗೆದುಕೊಂಡ್ರೆ ಇಟ್ ವಿಲ್ ಟೇಕ್ 3 or 4 days ಟೈಮ್. ಸೊ ಅದು 4 ರಿಂದ 5 ದಿವಸಗಳವರೆಗೆ ಸಮಯವನ್ನು ತೆಗೆದುಕೊಳ್ಳಬಹುದು. ಆ್ಯಂಡ್ ಆಲ್ಸೋ ಇನ್ ದಿಸ್ ಸೆನ್ಸ್ we have to need a certain type of high yielding variety seeds. ಅಂದರೆ ಹೆಚ್ಚು ಇಳುವರಿ ಅಥವಾ ಉತ್ಪನ್ನಗಳನ್ನು ನೀಡತಕ್ಕಂತಹ ಈ ಒಂದು ಒಳ್ಳೆಯ ಪ್ರಭೇದದ ಈ ಒಂದು ಬೀಜಗಳು ನಮಗೆ ಅತ್ಯವಶ್ಯಕವಾಗಿರ್ತಾವೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಹ್ಯಾಸ್ ಟು ಗಿವ್ ಸೋ ಮೆನಿ ಏನಂತೇವೆ ಸಬ್ಸಿಡಿ ಆ್ಯಂಡ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ಸ್ ಫಾರ್ ದ ಕಲ್ಟಿವೇಷನ್ ಪರ್ಪಸಸ್. ಸೊ ಈ ಒಂದು ನಿಟ್ಟಿನಲ್ಲಿ ವೈಜ್ಞಾನಿಕ ಬೇಸಾಯವನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಈ ಒಂದು ಕೃಷಿ ಉತ್ಪಾದಕತೆಯ ಹೆಚ್ಚಳವನ್ನು ಮಾಡಲಿಕ್ಕೆ ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಲ್ಲನ್ನು ತೆಗೆದಿದೆ, ಅಂದರೆ ಘಟಕಗಳನ್ನು ತೆಗೆದಿದೆ. ಸೊ ಅವುಗಳನ್ನು ನಾವು ಎಲ್ಲಿ ಗಮನಿಸ್ತೀವಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನೋಡಬಹುದು. ಅದಕ್ಕೆ ಆದಂತಹ ಒಂದು ಏನು ಇಲಾಖೆ ಇದೆ, ಆ ಇಲಾಖೆ ಈ ಒಂದು ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡ್ತಾ ಅಂತ ಹೇಳ್ಬೋದು. ಅಂದರೆ ರೈತರಿಗೆ ಸೇವಾ ಕೇಂದ್ರಗಳನ್ನು ತೆಗೆದುವುದರ ಮೂಲಕ ಅವರಿಗೆ ಒಳ್ಳೆಯ ಇಳುವರಿ ನೀಡತಕ್ಕಂತಹ ಬೀಜಗಳಿರ್ಬೋದು, ಅದೇ ರೀತಿಯಾಗಿ ಅಲ್ಲಿ ಸಹಾಯಧನಗಳನ್ನು ಕೊಡ್ತಕ್ಕಂಥ ಒಂದು ಮಾಹಿತಿಗಳಿರ್ಬೋದು, ಅದೇ ರೀತಿಯಾಗಿ ಕಡಿಮೆ ಬೆಲೆಯಲ್ಲಿ ಅನೇಕ ರೀತಿಯ ಒಂದು ಹೂಡಿಕೆಗಳ ಪೂರೈಕೆಯನ್ನು ಮಾಡಲಿಕ್ಕೆ ಈ ರೀತಿಯ ಒಂದು ವೈಜ್ಞಾನಿಕ ಬೇಸಾಯದ ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಭಾರತ ದೇಶದಲ್ಲಿ ಕೃಷಿ ಉತ್ಪನ್ನದ ಹೆಚ್ಚಳಕ್ಕೆ ಸರ್ಕಾರ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಆ್ಯಂಡ್ ಫೋರ್ತ್ ಒನ್, 4ನೇದು ಬರ್ಕೊಡ್ರಿ, ಎಕ್ಸ್ಟೆನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ಸೊ ಈಗ ಕೃತಕ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಅತ್ಯಂತ ತ್ವರಿತಗತಿಯಲ್ಲಿ ನಡೆಯಬೇಕಾಗಿದೆ ಅಂತ ಹೇಳ್ಬೋದು. ಸೊ ಎಕ್ಸ್ಟೆನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಅಂತ ಹೇಳ್ಬೋದು. ಸೊ ಇಂಡಿಯಾ ನೀಡ್ ಆರ್ಟಿಫಿಷಿಯಲ್ ಟೈಪ್ಸ್ ಆಫ್ ಇರಿಗೇಷನ್ ಫೆಸಿಲಿಟೀಸ್ ಫಾರ್ ದೇರ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಸೊ ನಮ್ಮಲ್ಲಿ ಕೃಷಿ ವಿಮೆ ಅತ್ಯಂತ ಹೇರಳವಾದಂಥ ಪ್ರಮಾಣದಲ್ಲಿದೆ, ಆದರೆ ಆ ಸಮಗ್ರವಾದಂತಹ ಕೃಷಿ ಭೂಮಿಗೆ ಅಲ್ಲಿ ನಮಗೆ ಅತ್ಯಗತ್ಯವಾದಂತಹ ನೀರಾವರಿ ಸಂಪನ್ಮೂಲದ ಒಂದು ಕೊರತೆ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಇನ್ ದಿ ಸೆನ್ಸ್ ವಾಟ್ ವಿ ನೀಡ್ ಐಡಿಯಾ, ಸೊ ವಿ ನೀಡ್ ಐಡಿಯಾ ಆಫ್ ಟು ಬ್ರಿಂಗ್ ದ ಆರ್ಟಿಫಿಷಿಯಲ್ ವಾಟರ್ ಫೆಸಿಲಿಟೀಸ್. ಸೊ ಈ ಒಂದು ಕೃತಕ ನೀರಾವರಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲೆಲ್ಲಿ ವನಭೂಮಿಗಳಿರ್ತವೆ ಅಂಥಲ್ಲಿ ಕೃಷಿ ಭೂಮಿಯನ್ನು ಮಾಡಿಕೊಂಡು, ಅಂದರೆ ನೀರಿನ ಒಂದು ಸೌಲಭ್ಯವನ್ನು ಪಡೆದುಕೊಂಡು ಅದರ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚು ಉತ್ಪಾದನೆ ಪಡೆಯಲಿಕ್ಕೆ ಈ ಒಂದು ವನ ಬೇಸಾಯ ಭೂಮಿಯಲ್ಲಿ ಅಥವಾ ಶುಷ್ಕ ಭೂಮಿಯ ಪ್ರದೇಶಗಳಲ್ಲಿ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂದರೆ ನೀರಾವರಿ ಸೌಲಭ್ಯಗಳನ್ನು ನಾವು ಇವನ್ ಆಲ್ಸೋ ವಿ ಕ್ಯಾನ್ ಇನ್ಕ್ರೀಸ್ ದ ಅಗ್ರಿಕಲ್ಚರ್ ದಟ್ ಈಸ್ ಇರಿಗೇಷನ್ ಫೆಸಿಲಿಟೀಸ್ ಫಾರ್ ದ ಡ್ರೈ ಲ್ಯಾಂಡ್ ಏರಿಯಾಸ್. ಸೊ ಎಲ್ಲೆಲ್ಲಿ ವನಭೂಮಿ ಇರ್ತದ ಅಲ್ಲಿಯೂ ಸಹ ಏನು ಮಾಡ್ಬೋದು, ಈ ಒಂದು ನೀರಾವರಿ ಸೌಲಭ್ಯಗಳ ವಿಸ್ತರಣೆಯನ್ನು ವಿಶೇಷವಾಗಿ ಕೃತಕ ನೀರಾವರಿ ಸೌಲಭ್ಯಗಳನ್ನು ಮಾಡಿಕೊಳ್ಳುವುದರ ಮೂಲಕ ಕೃಷಿ ಉತ್ಪಾದಕತೆ ಹೆಚ್ಚಳವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಆ್ಯಂಡ್ ನಂಬರ್ 5, ಮಾರ್ಕೆಟ್ ಇಂಪ್ರೂವ್ಮೆಂಟ್ಸ್, ಮಾರುಕಟ್ಟೆಗಳ ಸುಧಾರಣೆ. ಸೊ ಈಗ ಮಾರುಕಟ್ಟೆಗಳ ಸುಧಾರಣೆ ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತವಾದಂತಹ ಬೆಲೆಗಳನ್ನು ದೊರಕಿಸಿಕೊಡಲಿಕ್ಕೆ ಸಾಧ್ಯ ಮಾಡ್ತದೆ ಅಂತ ಹೇಳ್ಬೋದು. ಸೊ we can see that there are examples like APMC. ಓಕೆ, ಈಗ ನೀವು ನೋಡ್ಬೋದು ಪ್ರತಿಯೊಂದು ತಾಲೂಕುಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಈ ಒಂದು APMC ಕಾರ್ಯ ನಿರ್ವಹಣೆ ಮಾಡ್ತಾ ಅಂತ ಹೇಳ್ಬೋದು. ಸೊ ರೈತರು ಬೆಳೆದಂತಹ ಬೆಳೆಗಳನ್ನು ಅಲ್ಲಿ ಒಯ್ದು ಅಲ್ಲಿ ಕೃಷಿ ಹಿಡುವಳಿಗಳನ್ನು ಅಥವಾ ಹುಟ್ಟುವಳಿಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದೇ ವಿಲ್ ಗೆಟ್ ಸಪೋರ್ಟ್, ದಟ್ ಈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ ಫಾರ್ ದರ್ ಅಗ್ರಿಕಲ್ಚರಲ್ ಗೂಡ್ಸ್. ಸೊ ಈಗ ರೈತ ಯಾಕೆ ಅವನಿಗೆ ನ್ಯಾಯಯುತವಾದಂತಹ ಬೆಲೆ ಸಿಗ್ತಾ ಇಲ್ಲ? ಸೊ ಯಾಕೆಂದರೆ ಬಿಕಾಸ್ ಆಫ್ ದ ಮೀಡಿಯೇಟರ್ಸ್,
ದಲ್ಲಾಳಿಗಳು ಅಥವಾ ಬ್ರೋಕರ್ಸ್ ಅಂತ ಏನು ಕರಿತೀವಿ ಅಥವಾ ಅಲ್ಲಿ ವ್ಯಾಪಾರಿಗಳಂತ ಏನು ಕರಿತೀವಿ, ಅವರು ನೇರವಾಗಿ ಹೋಗಿ ಏನು ಮಾಡ್ತಾರೆ, ಕಡಿಮೆ ಬೆಲೆಯನ್ನು ಕೊಟ್ಟು ಕೃಷಿ ಅವರ ಉತ್ಪನ್ನಗಳನ್ನು ಪಡಿತಾರೆ. ಸೊ ಹೀಗಾಗಿ ಅವರಿಗೆ ನ್ಯಾಯಯುತವಾದಂತಹ ಬೆಲೆ ಅಲ್ಲಿ ಸಿಗುವುದಿಲ್ಲ. ಸೊ ವೇರ್ ದೇ ವಿಲ್ ಗೆಟ್ ದಟ್ ಈಸ್ ಜಸ್ಟಿಫಿಕೇಬಲ್ ಪ್ರೈಸ್, ದೇ ವಿಲ್ ಗೆಟ್ ಜಸ್ಟಿಫಿಕೇಬಲ್ ಪ್ರೈಸ್ ಆಸ್ ಪರ್ ದೇರ್ APMC. ಸೊ ಅಗ್ರಿಕಲ್ಚರಲ್ ಪ್ರೊಡಕ್ಟ್ ಆ್ಯಂಡ್ ಮಾರ್ಕೆಟ್ ಫೆಸಿಲಿಟಿ ಅಂತ ಏನಿರ್ತದೆ, ಕೃಷಿ ಉತ್ಪನ್ನ ಮತ್ತು ಹಿಟ್ಟುವಳಿಗಳ ಮಾರಾಟ ಒಂದು ಸಂಘ ಅಂತ ಏನಿರ್ತದೆ, ಅಲ್ಲಿ ಅವರು ಏನು ಮಾಡುವುದು, ಈ ಒಂದು ಒಳ್ಳೆಯ ಯೋಗ್ಯವಾದಂತಹ ಬೆಲೆಗಳನ್ನು ನಿರ್ಧಾರ ಮಾಡಿಕೊಂಡು ತಮ್ಮ ಸರಕುಗಳನ್ನು ಆ ಒಂದು ಇದರಲ್ಲಿ ಮಾರಾಟ ಮಾಡಿದರೆ ಮಾತ್ರ ಅವರಿಗೆ, ಅಂದರೆ ಈ ರೀತಿಯ ಮಾರುಕಟ್ಟೆಗಳ ಸುಧಾರಣೆಯ ಒಂದು ಕೊರತೆ ಇದೆ ನಮ್ಮ ದೇಶದಲ್ಲಿ. ಸೊ ದಟ್ ಈಸ್ ವೈ measures to increase agricultural productivity by improving the market conditions in India. ಸೊ ನಮ್ಮ ದೇಶದಲ್ಲಿಯ ಮಾರುಕಟ್ಟೆಯ ಈ ರೀತಿಯ ಸುಧಾರಣೆಗಳನ್ನು ಮಾಡುವುದರ ಮೂಲಕ ಏನು ಮಾಡ್ಬೋದು, ಕೃಷಿ ಉತ್ಪನ್ನದ ಹೆಚ್ಚಳವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ನಂಬರ್ 6 ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್, ಬದಲಿ ಉದ್ಯೋಗ ಅವಕಾಶಗಳು, ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಸೊ ಈಗ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಈಗ ಬದಲಿ ಉದ್ಯೋಗಗಳನ್ನು ಕೃಷಿಕರಿಗೆ ಒದಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ಅಂತ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಇನ್ ರೂರಲ್ ಏರಿಯಾಸ್. ಸೊ ವಿ ಕ್ಯಾನ್ ಸಿ ಸಮ್ ಫಾರ್ಮರ್ಸ್ ಆ್ಯಂಡ್ ಇವನ್ ಆಲ್ಸೋ ಅಗ್ರಿಕಲ್ಚರಲ್ ಲೇಬರ್ಸ್, ದೇ ಆರ್ ನಾಟ್ ಡಿಪೆಂಡಿಂಗ್ ಆನ್ ಓನ್ಲಿ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ದೇ ಆರ್ ಆಲ್ಸೋ ಗೆಟಿಂಗ್ ದ ಜಾಬ್ಸ್ ಇನ್ ಸೆಕೆಂಡರಿ ಸೆಕ್ಟರ್. ಸೊ ದ್ವಿತೀಯ ವಲಯಗಳಲ್ಲಿಯೂ ಸಹ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿಯೂ ಸಹ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿದ್ದಾವೆ. ಮತ್ತು ಅದೇ ರೀತಿಯಾಗಿ ಗ್ರಾಮೀಣ ಕೈಗಾರಿಕೆಗಳನ್ನ ನೋಡ್ತಾ ಇದ್ದೀವಿ, ರೂರಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಅಗ್ರಿಕಲ್ಚರ್ ಲೇಬರ್ಸ್ ವಿಲ್ ಆಲ್ಸೋ ಗೆಟ್ ದ ಜಾಬ್ಸ್ ದೇರ್. ಸೊ ದಿಸ್ ಟೈಪ್ ಆಫ್ ಅಪರ್ಚುನಿಟೀಸ್ ವಿಲ್ ಆಲ್ಸೋ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್. So that is why we can lift the whatever the pressure on agriculture lands, we can improve, and also we have to provide the substitute employments for such type of workers. So ಈ ಒಂದು ಕೃಷಿ ಕಾರ್ಮಿಕರ ಹಿತವನ್ನು ಸಹ ನೋಡಬೇಕಾಗ್ತದೆ. ಸೊ ನಾವು ಕೇವಲ ಕೃಷಿ ಭೂಮಿಯ ಮೇಲೆ ಒತ್ತಡವನ್ನು ಹಾಕಿ ಅಲ್ಲಿ ಮಾಡಿದಾಗ ಏನಾಗ್ತದೆ, ಅಲ್ಲಿ ಅವರ ಆದಾಯ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಯಾಕೆ, ಅಲ್ಲಿ ಲೇಬರ್ ಏನಾಗ್ತದೆ, ಲೇಬರ್ ಡಿಮಾಂಡ್ ಲೆಸ್ ಇರ್ತದೆ, whereas supply is more. So what will happen, naturally they will get a low salaries or low labor, low wages, ಕಡಿಮೆ ಕೂಲಿಯನ್ನು ಪಡಿತಾರೆ ಅಂತ ಹೇಳ್ಬೋದು. ಸೊ ಯಾಕೆಂದ್ರೆ ಅಲ್ಲಿ ಏನಿದೆ, ಕಾರ್ಮಿಕರ ಒಂದು ಬೇಡಿಕೆ ಎಷ್ಟಿರ್ತದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಆದಾಗ ಏನಾಗ್ತದೆ, ನ್ಯಾಚುರಲಿ ಅಲ್ಲಿ ಕೂಲಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ, ಕಡಿಮೆ ಕೂಲಿಯನ್ನು ಪಡಿತಾರೆ. ಸೊ ಹೀಗಾಗಿ ಈ ರೀತಿಯ ಒಂದು ಒತ್ತಡ ಕೃಷಿ ಭೂಮಿಯ ಮೇಲೆ ಆಗ್ತಾ ಇರುವುದರಿಂದ ಉತ್ಪಾದಕತೆ ಮೇಲೆಯೂ ಸಹ ಅದು ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದ ಬದಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸೋದ್ರ ಮೂಲಕ ಸೊ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಸೊ ಕೃಷಿ ಉತ್ಪಾದಕತೆ ಹೆಚ್ಚಳ ಇದೊಂದು ಪ್ರಮುಖವಾದಂತಹ ಒಂದು ಕ್ರಮ ಅಂತ ಹೇಳ್ಬೋದು. ಅಂಡ್ ನಂಬರ್ 7, ಪ್ರೊವೈಡಿಂಗ್ ಸೆಕ್ಯೂರಿಟಿ ಆಫ್ ಲ್ಯಾಂಡ್, ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ಲ್ಯಾಂಡ್ ಅಂತ, ಜಮೀನಿನ ಸುರಕ್ಷತೆಯನ್ನು ಒದಗಿಸಬೇಕು. ಪ್ರೊವೈಡಿಂಗ್ ಟು ಸೆಕ್ಯೂರಿಟಿ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್, ಪ್ರೊವೈಡಿಂಗ್ ಟು ಸೆಕ್ಯೂರಿಟಿ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದರೆ ಭೂ ಸುಧಾರಣೆಗಳ ಮೂಲಕ ಗೇಣಿದಾರಿಕೆಯನ್ನ ಹೋಗಲಾಡಿಸಿಕೊಂಡು ಕೃಷಿಕರಿಗೆ ಜಮೀನಿನ ಸುರಕ್ಷತೆಯನ್ನ ಒದಗಿಸುವುದು. ಅಂದ್ರೆ ಸೊ ವಿ ಹ್ಯಾವ್ ಟು ಗಿವ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಆನ್ ಪರ್ಮನೆಂಟ್ ಬೇಸಿಸ್, ನಾಟ್ ಆಸ್ ಅ ಟೆಂಪರರಿ ಬೇಸಿಸ್ ಫಾರ್ ದ ಫಾರ್ಮರ್ಸ್. ಸೊ ರೈತರಿಗೆ ನಾವು ಕೇವಲ ಏನು ತಾತ್ಕಾಲಿಕವಾದಂತಹ ಕೃಷಿ ಭೂಮಿಯನ್ನ ಒದಗಿಸದೆ ಅವರಿಗೆ ಶಾಶ್ವತವಾದಂತಹ ಒಂದು ಭೂಮಿಯನ್ನು ಒದಗಿಸಬೇಕು. ಅಂದಾಗ ಅಲ್ಲಿ ಮಾಲೀಕತ್ವ ಅಥವಾ ಮಾಲೀಕ ಅನ್ನುವ ಒಂದು ಪದ್ಧತಿ ಬರ್ತದ. ದೆನ್ ಓನ್ಲಿ ದೇ ಕ್ಯಾನ್ ಶೋ ದ ಇಂಟ್ರೆಸ್ಟ್ ಆರ್ ಎಕ್ಸ್ಪ್ರೆಸ್ ದ ಇಂಟ್ರೆಸ್ಟ್ ಫಾರ್ ದ ಕಲ್ಟಿವೇಶನ್ ಆರ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಸೊ ಈಗ ನೋಡ್ತಾ ಇದೀವಿ, ಮಾಲೀಕ ಅಂದ ತಕ್ಷಣ ತನ್ನ ಭೂಮಿ ತನ್ನ ಸ್ವಂತದ್ದು ಅಂದ ತಕ್ಷಣ ಅವನು ಹೆಚ್ಚು ಆಸಕ್ತಿಯನ್ನು ವಹಿಸಿ ಕೃಷಿ ಉತ್ಪನ್ನಗಳ ಹೆಚ್ಚಳಕ್ಕೆ ಅವನು ಆಸಕ್ತಿಯನ್ನು ತೋರಿಸ್ತಾನೆ. ಅದೇ ಒಬ್ಬ ಮಾಲೀಕನಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ, ಅವರು ಕೃಷಿ ಉತ್ಪನ್ನದ ಬಗ್ಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಸೊ ಹೀಗಾಗಿ ಈ ರೀತಿಯ ಒಂದು ಜಮೀನಿನ ಸುರಕ್ಷತೆಯನ್ನ ರೈತರಿಗೆ ಒದಗಿಸಿದಾಗ ಮಾತ್ರ ಅದು ಸಾಧ್ಯ ಇದೆ ಅಂತ ಹೇಳ್ಬೋದು. ಅಂಡ್ ನಂಬರ್ 8, ಇರಾಡಿಗೇಷನ್ ಆಫ್ ರೂರಲ್ ಇಂಡೆಟೆಡ್ನೆಸ್. ಇರಾಡಿಗೇಷನ್, ERADICATION, ಇರಾಡಿಗೇಷನ್ ಆಫ್ ರೂರಲ್ ಇಂಡೆಟೆಡ್ನೆಸ್, INDEBTEDNESS, ಗ್ರಾಮೀಣ ಸಾಲಗಾರಿಕೆಯ ನಿರ್ಮೂಲನೆ, ಗ್ರಾಮೀಣ ಸಾಲಗಾರಿಕೆಯ ನಿರ್ಮೂಲನೆ. ಸೊ ಇಂಡಿಯನ್ ಅಗ್ರಿಕಲ್ಚರ್ ಆರ್ ದ ಇನ್ಕ್ರೀಸ್ ಆಫ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ ಇಂಡಿಯಾ. ಸೊ ಭಾರತದಲ್ಲಿಯ ಕೃಷಿಯ ಒಂದು ಉತ್ಪನ್ನದ ಹೆಚ್ಚಳಕ್ಕೆ
ಒಂದು ಪ್ರಮುಖವಾದಂತಹ ಒಂದು ಸಮಸ್ಯೆ ಅಥವಾ ದೀರ್ಘಕಾಲೀನ ಒಂದು ಸಮಸ್ಯೆ ಯಾವುದಂದ್ರೆ ಗ್ರಾಮೀಣ ಸಾಲಗಾರಿಕೆ ಅಂತ ಹೇಳ್ತೀವಿ ಅಥವಾ ರೂರಲ್ ಇಂಡೆಟೆಡ್ನೆಸ್ ಅಂತ ಕರಿತೀವಿ. ಸೊ ಎಲ್ಲಿ ಸಾಲ ಹೆಚ್ಚಿಗೆ ಇರ್ತದ, ವೆನ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಡೆಟ್ಸ್, ವಾಟ್ ವಿಲ್ ಹ್ಯಾಪನ್? There is no production because of less of money, because of less of capital. So capital is also input for the agricultural production. ಅದು ಒಂದು ಸಲುವಳಿಯದು, ಏನೋ ಹಣ, ಅದು ಒಂದು ಮೂರನೆಯ ಒಂದು ಉತ್ಪಾದನಾಂಗ, ಬಂಡವಾಳ ಅಥವಾ ಹಣ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಸಾಲವನ್ನು ಮಿತಿಮೀರಿ ಮಾಡ್ತಾ ಹೋದಂತೆ ಅದ್ರಲ್ಲಿ ಏನಾಗ್ತದ, ಸೊ ಎಲ್ಲ ಹಣ ಸಾಲಗಾರಿಕೆಯಲ್ಲಿ ಹೋಗ್ತದ. ಸೊ ಈ ರೀತಿಯ ಒಂದು ಗ್ರಾಮೀಣ ಸಾಲಗಾರಿಕೆ ವಿಶೇಷವಾಗಿ ನೋಡ್ತಾ ಇದ್ದೀವಿ ಇನ್ ರೂರಲ್ ಏರಿಯಾ. ಸೊ ದೇರ್ ವಿ ಮೇ ಫೈಂಡ್ ದೇಶಿ ಲೆಂಡರ್ಸ್. ಸೊ ಅವ್ರಿಗೆ ಏನಂತೀವಿ, ದೇಶೀಯ ಲೇವಾದೇವಿಗಾರ ಅಂತ ಕರಿತೀವಿ. ಸೊ ಹೀಗಾಗಿ ಲೆಂಡಿಂಗ್ ಅಂದ್ರೆ ಇವರ ಒಂದು ಪ್ರಮಾಣ ಹೆಚ್ಚಿನ ಒಂದು ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಗಮನಿಸಬಹುದು. ಅಂದ್ರೆ ಈ ಒಂದು ಲೇವಾದೇವಿ ಕೆಲಸವನ್ನು ಮಾಡತಕ್ಕಂತಹ, ಸೊ ಅವರು ವಿಧಿಸ್ತಕ್ಕಂತಹ ಒಂದು ಕಡಿಮೆ ಬಡ್ಡಿ ದರಗಳು, ಹೆಚ್ಚಿನ ಬಡ್ಡಿ ದರಗಳು. That is also a main reason for to reducing the agricultural productivity. ಆದ್ದರಿಂದ so we have to eradicate such type of ರೂರಲ್ ಇಂಡೆಟೆಡ್ನೆಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಸೊ ಹೀಗಾಗಿ ಕೃಷಿ ಉತ್ಪನ್ನದ ಹೆಚ್ಚಳಕ್ಕೆ ನಾವು ಏನು ಮಾಡಬೇಕು, ಸೊ ಈ ರೀತಿಯ ಒಂದು ಗ್ರಾಮೀಣ ಸಾಲಗಾರಿಕೆ ಏನು ಕಂಡು ಬರ್ತದೆ ಗ್ರಾಮೀಣ ಭಾಗದಲ್ಲಿ ಕಾನೂನಾತ್ಮಕ ಕ್ರಮಗಳ ಮೂಲಕ ಅವುಗಳನ್ನು ಹೋಗಲಾಡಿಸಿದಾಗ ಮಾತ್ರ ಏನಾಗ್ತದೆ, ಅಲ್ಲಿ ಕೃಷಿ ಉತ್ಪನ್ನಗಳ ಹೆಚ್ಚಳವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಒಂದು ವೇಳೆ ಅದೇ ಸಾಲವನ್ನು ಅವರು ಸರ್ಕಾರ ಅಥವಾ ಈ ಒಂದು ಸಂಘ ಸಂಸ್ಥೆಗಳಿಂದ, ಸರ್ಕಾರಿ ನಿಯಂತ್ರಿತ ಸಂಘ ಸಂಸ್ಥೆಗಳಿಂದ ಕಡಿಮೆ ದರದಲ್ಲಿ ಬಡ್ಡಿ ದರದ ಏನು ಮಾಡಬಹುದು, ಸಾಲವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಸೊ ಇದರಿಂದ ಉತ್ಪನ್ನದ ಹೆಚ್ಚಳವನ್ನು ಮಾಡಿಕೊಳ್ಳಬಹುದು. ಆದರೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಕ್ರಮಗಳ ಪ್ರಯುಕ್ತ ಏನಾಗ್ತಾ ಇದೆ, ಸಾಲವನ್ನು ಅವರಿಗೆ ರೈತರಿಗೆ ಪಡೆಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅಥವಾ ಒಂದು ಸಾಲ, ಎರಡು ಸಾಲ, ಮೂರು ಸಾಲ, ಸೊ ಈ ರೀತಿಯ ಅನೇಕ ಸಾಲಗಳು ಗ್ರಾಮೀಣ ಭಾಗದಲ್ಲಿ ರೈತರು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಹೆಚ್ಚಿನ ಸಾಲವನ್ನು ಸರ್ಕಾರಿ ಸಂಸ್ಥೆಗಳಲ್ಲಿ ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ನ್ಯಾಚುರಲಿ ದೇ ವಿಲ್ ಗೋ ಟು ಪ್ರೈವೇಟ್ ಮನಿ ಲೆಂಡರ್ಸ್. ಸೊ ಖಾಸಗಿ ಲೇವಾದೇವಿಗಾರ ಬಳಿ ಹೋಗ್ತಾರೆ, ಅಲ್ಲಿ ಏನಾದರೂ ಹಣವನ್ನ ಅಥವಾ ಏನಾದರೂ ಆಸ್ತಿ ಪಾಸ್ತಿನ ಒತ್ತೆ ಇಟ್ಟು ಅವರು ಸಾಲವನ್ನ ಪಡಿತಾರೆ. ಅದರ ಮೂಲಕ ಕೃಷಿ ಉತ್ಪನ್ನಗಳನ್ನ ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ಆಲ್ಸೋ ಬಿಗ್ ಪ್ರಾಬ್ಲಮ್ ಫಾರ್ ಅವರ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಅಂಡ್ 9th one, ಪ್ಲಾಂಟ್ ಪ್ರೊಡಕ್ಷನ್, ಸಸ್ಯ ಸಂರಕ್ಷಣೆ. ಸೊ ಸಸ್ಯ ಸಂರಕ್ಷಣೆಯನ್ನು ಮಾಡುವುದರ ಮೂಲಕವೂ ಸಹ ನಮ್ಮ ದೇಶದ ಈ ಒಂದು ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡತಕ್ಕಂತಹ ಒಂದು ಪ್ರಮುಖವಾದಂತಹ ಒಂದು ಕ್ರಮ ಅಂತ ಹೇಳ್ಬೋದು. So for that purpose, what we have to do? We have to use the chemical fertilizers, pesticides, and so many modern type of that is a high yielding variety seeds. So we'll get crops at a very short period of time. ಸೊ ನಾವು ಬೆಳೆಗಳನ್ನು ಅತಿ ಶೀಘ್ರದಲ್ಲಿಯೇ ಕಡಿಮೆ ಅವಧಿಯಲ್ಲಿಯೇ ಪಡೆಯತಕ್ಕಂತಹ ಬೀಜಗಳನ್ನು ಇಳುವರಿಯನ್ನು ಪಡೆಯಬೇಕಾದ್ರೆ ಹೆಚ್ಚು ಇಳುವರಿ ನೀಡತಕ್ಕಂತಹ ಕಡಿಮೆ ಅವಧಿಯಲ್ಲಿ ನೀಡತಕ್ಕಂತಹ ಒಂದು ಆಧುನಿಕ ಈ ಒಂದು ಬೀಜಗಳನ್ನು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಆ ಸಂದರ್ಭದಲ್ಲಿ ಆ ಇಳುವರಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ಸಸ್ಯಗಳನ್ನ ರಕ್ಷಣೆ ಮಾಡಲಿಕ್ಕೆ we have to use the pesticides, ಕೀಟನಾಶಕಗಳನ್ನು ಉಪಯೋಗ ಮಾಡಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಆಲ್ಸೋ we have to use the chemical fertilizer, ರಾಸಾಯನಿಕ ಗೊಬ್ಬರಗಳನ್ನ, ಅಂದ್ರೆ ದಟ್ ಪ್ರೊಟೆಕ್ಟ್ ದ ಲ್ಯಾಂಡ್. ಸೊ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಎರೋಷನ್ಸ್, ಅಂದ್ರೆ ಈ ಒಂದು ಸವೆತವನ್ನ ಅಥವಾ ಭೂಸಾರ ಸಂರಕ್ಷಣೆಯನ್ನ ತಡೆಗಟ್ಟಲಿಕ್ಕೆ ಈ ರೀತಿಯ ರಾಸಾಯನಿಕ ಗೊಬ್ಬರಗಳು ನಮಗೆ ಅಲ್ಲಿ ಸಹಾಯವನ್ನ ಮಾಡ್ತಾವ ಅಂತ ಹೇಳ್ಬೋದು. ಆದ್ದರಿಂದ ಸಸ್ಯ ಸಂರಕ್ಷಣೆ ಇದು ಒಂದು ಅತಿ ಮುಖ್ಯವಾದದ್ದು. ಓಕೆ, ಯಾಕೆಂದ್ರೆ ನೋಡ್ತಾ ಇದ್ದೀವಿ ಯಾವುದೇ ಒಂದು ಬೆಳೆ ಬೆಳೆದ ತಕ್ಷಣ ದೇರ್ ಆರ್ ಸೋ ಮೆನಿ ಡಿಸೀಸಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ಲಾಂಟ್ಸ್. ಸೊ ಅಲ್ಲಿ ಸಸಿಗಳು ಆದ ತಕ್ಷಣ ನೋಡ್ಬೋದು ಅವು ರೋಗಗ್ರಸ್ತ ಆಗಿ ಅತಿ ಶೀಘ್ರದಲ್ಲಿ ನಾಶವಾಗಿ ಹೋಗ್ಬಿಡ್ತಾವೆ. ಸೊ ಕ್ರಿಮಿಕೀಟಗಳ ಒಂದು ಹಾವಳಿ ಇರ್ಬೋದು, ಅದೇ ರೀತಿಯಾಗಿ ಭೂಮಿಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯ ಒಂದು ರಾಸಾಯನಿಕ ಪದಾರ್ಥಗಳಿರ್ಬೋದು. ಸೊ ಅವುಗಳನ್ನು ನಾವು ತಡೆಗಟ್ಟಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಳ್ಬೇಕು. ಅದು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ತದೆ ಮತ್ತು ಒಳ್ಳೆಯ ಗುಣಮಟ್ಟದ ಆರೋಗ್ಯ ಮಟ್ಟದ ಒಂದು ಸಸಿಗಳನ್ನ ಅಥವಾ ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂಡ್ ದ 10th one ಬರ್ಕೊಡ್ರೆ ಮೆಕ್ಯಾನಿಜೇಷನ್, ಯಾಂತ್ರೀಕರಣ. ಸೊ ದಿಸ್ ಇಸ್ ಆಲ್ಸೋ ವೆರಿ ಬಿಗ್ that is measure to increase our Indian agriculture production. ಸೊ ಯಾಂತ್ರೀಕರಣ, ಸೊ ಇದು ಏನು, ವಾಟ್ ಡು ಯು ಮೀನ್ ಬೈ ಮೆಕ್ಯಾನಿಜೇಷನ್? ಸೊ ಈಗ ನೋಡ್ತಾ ಇದ್ದೀವಿ, ಹಿಯರ್ ವಿ ಹ್ಯಾವ್ ಟು ಯೂಸ್ ದ ಕಲ್ಟಿವೇಷನ್ ಮಷೀನ್ಸ್. ಓಕೆ, ನಾಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ಸ್. ಮಾನವರು ಹೋಗಿ ಅಲ್ಲಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು ಅಲ್ಲ. ನಾವು ಏನು ಮಾಡಬೇಕು, ಇಲ್ಲಿ ನಾವು ಆಧುನಿಕ ಯಂತ್ರೋಪಕರಣಗಳನ್ನು, ಹೆಚ್ಚು ಇಳುವರಿಯನ್ನು ನೀಡತಕ್ಕಂತಹ ಯಂತ್ರಗಳ ಒಂದು ಬಳಕೆ ಮಾಡಬೇಕು.
ಈಗ ಭೂಮಿಯನ್ನ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳನ್ನ ಅಲ್ಲಿ ಉಪಯೋಗ ಮಾಡಿಕೊಳ್ತಕ್ಕದ್ದು. ಅದೇ ರೀತಿಯಾಗಿ ಈಗ ಸಸಿಗಳನ್ನ ನೆಡಲಿಕ್ಕೆ ಅಥವಾ ಬೀಜಗಳನ್ನ ಭೂಮಿಯಲ್ಲಿ ಹಾಕಲಿಕ್ಕೆ ಆಲ್ಸೋ ವಿ ಕ್ಯಾನ್ ಯೂಸ್ ದ ಮಷೀನ್ಸ್. ಅಲ್ಲಿಯೂ ಸಹ ಯಂತ್ರೋಪಕರಣಗಳು ಬಂದಿದ್ದಾವೆ. ಅವುಗಳನ್ನು ಉಪಯೋಗ ಮಾಡಿಕೊಂಡು ಕಡಿಮೆ ಅವಧಿಯಲ್ಲಿಯೇ ಬೀಜ ಬಿತ್ತನೆಯ ಒಂದು ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ವ್ಯಾಪಕವಾದಂತಹ ಬಳಕೆಯಿಂದ ಏನಾಗ್ತದೆ, ಕೃಷಿ ಉತ್ಪಾದಕತೆ ಹೆಚ್ಚಳ ಕಡಿಮೆ ಅವಧಿಯಲ್ಲಿ ಅಲ್ಪಾವಧಿಯಲ್ಲಿ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. And the 11th one, development of transport and communication system. Development of transport and communication system. ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯ ಅಭಿವೃದ್ಧಿ. ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯ ಅಭಿವೃದ್ಧಿ. So we need a well-developed, suitable transport and also a communication system for our agricultural land areas. ಎಲ್ಲೆಲ್ಲಿ ಕೃಷಿ ಭೂಮಿಯ ಪ್ರದೇಶ ಕಂಡು ಬರ್ತದ ಆ ಪ್ರದೇಶಗಳಲ್ಲಿ ಒಳ್ಳೆಯ ರಸ್ತೆ ವ್ಯವಸ್ಥೆಗಳು ಇರಬೇಕು ಮತ್ತು ಆ ರಸ್ತೆಗಳಲ್ಲಿ ಏನು ಕೃಷಿ ಭೂಮಿ ಇದ್ದರೆ ಅವುಗಳು ಹೆಚ್ಚು ಸಂಪರ್ಕದ ಒಂದು ಸಾಧನಕ್ಕೆ ಒಳಪಟ್ಟಿರಬೇಕಂತ ಹೇಳ್ಬೋದು. ಸೊ ಹೀಗಾಗಿ ಎಲ್ಲಿ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಹೆಚ್ಚಾಗಿರ್ತದ ಆ ಪ್ರದೇಶದಲ್ಲಿ ನೋಡಬಹುದು ಕೃಷಿ ಅತಿ ಶೀಘ್ರದಲ್ಲಿಯೇ ಬೆಳವಣಿಗೆಯನ್ನು ಹೊಂದದ ಮತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯ ವಿಳಂಬವಿಲ್ಲದೆ ಸೊ ವಿ ಕ್ಯಾನ್ ಟ್ರಾನ್ಸ್ಪೋರ್ಟ್ ಅವರ್ ಅಗ್ರಿಕಲ್ಚರಲ್ ಕಮಾಡಿಟೀಸ್ ಟು ದ ಮಾರ್ಕೆಟ್ ಏರಿಯಾಸ್. ಮಾರುಕಟ್ಟೆ ಸ್ಥಳಗಳಿಗೆ ಅತಿ ಶೀಘ್ರದಲ್ಲಿಯೇ ಸಾರಿಗೆ ವ್ಯವಸ್ಥೆ ಇದ್ದರೆ ಏನಾಗ್ತದ, ನಾವು ಸಾಗಾಟ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದಿಸ್ ವಿಲ್ ಆಲ್ಸೋ ಲೀಡ್ಸ್ ಫಾರ್ ದ ಮೋರ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಇದು ಸಹ ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಕಾರಣವಾಗ್ತದೆ. ಅಂಡ್ ದ 12th ಒನ್, ಸಾಯಿಲ್ ಕನ್ಸರ್ವೇಷನ್. ಸಾಯಿಲ್ SOIL, ಸಾಯಿಲ್ ಕನ್ಸರ್ವೇಷನ್, CONSERVATION, ಭೂಸಾರ ಸಂರಕ್ಷಣೆ. 12ನೇದು ಭೂಸಾರ ಸಂರಕ್ಷಣೆ. ಸೊ ಸಾಯಿಲ್ ಕನ್ಸರ್ವೇಷನ್. ಈಗ ಭೂ ಸವೆತ, ಸಾಯಿಲ್ ಎರೋಜನ್ ಅಂತ ಹೇಳ್ತೀವಿ. ಇದಕ್ಕೆ ಭೂ ಸವೆತ ಅಂದ್ರೆ ಏನು, ಸಾಯಿಲ್ ಎರೋಜನ್. ಅಂಡ್ ಹೌ ಟು ಕನ್ಸರ್ವ್ ಸಚ್ ಟೈಪ್ ಆಫ್ ಎರೋಜನ್ಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಸೊ ಈ ರೀತಿಯ ಒಂದು ಸಸ್ಯ ಅಂದ್ರೆ ಭೂಮಿಯ ಮೇಲಿನ ಮೇಲ್ಪದರು ನಾಶವಾಗುವುದು ಅಥವಾ ಒಳ್ಳೆಯ ಫಲವತ್ತಾದ ಮಣ್ಣು ಏನಿರ್ತದ ಅದನ್ನ ನಾಶವಾಗುವುದನ್ನ ತಡೆಗಟ್ಟುವ ಸಲುವಾಗಿ ಭೂಸಾರ ಸಂರಕ್ಷಣೆಯ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕು. ಅಂದ್ರೆ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕು. ಈಗ ನೋಡಬಹುದು, ಮೊದಲನೇ ಕ್ರಾಪದಲ್ಲಿ ಅತಿ ಹೆಚ್ಚು ನಾವು ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಹಂತ ಹಂತವಾಗಿ ಹೋದಾಗ ಎರಡನೇ ಬೆಳೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬರ್ತದ ಮತ್ತು ಮೂರನೇ ಹಂತದಲ್ಲಿ ಅದೇನಾಗ್ತದ, ಅತ್ಯಂತ ಕಡಿಮೆ ಇಳುವರಿಯನ್ನು ನಾವು ಆ ಒಂದು ಕೃಷಿ ಭೂಮಿಯಲ್ಲಿ ಪಡಿತೀವಿ. ಸೊ ಈ ರೀತಿಯಾಗಿ ಇಳುವರಿಯ ಒಂದು ಗುಣ ಏನಿದೆ ಅದು ಹೆಚ್ಚಳ ಮಾಡಬೇಕು. ಸೊ ವಿ ಕ್ಯಾನ್ ಇನ್ಕ್ರೀಸ್ ಸಚ್ ಟೈಪ್ ಆಫ್ ಡಿಮಿನಿಷಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಅಂದ್ರೆ ಇಳಿಮುಖವಾದಂತಹ ಈ ಒಂದು ಉತ್ಪನ್ನಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು ಬೈ ಯೂಸಿಂಗ್ ದ ಸಾಯಿಲ್ ಎರೋಜನ್ ಪಾಲಿಸಿ, ಸಾಯಿಲ್ ಎರೋಜನ್ ಮೆಥಡ್ಸ್. ಅಂದ್ರೆ ಭೂಸಾರ ಸಂರಕ್ಷಣೆಯನ್ನು ಮಾಡಿಕೊಳ್ಳುವುದರ ಮೂಲಕ. ಸೊ ಹಿಯರ್ ವಾಟ್ ಹ್ಯಾವ್ ಟು ಡೂ, ಹೌ ಟು ಕನ್ಸರ್ವ್ ದ ಸಚ್ ಟೈಪ್ ಆಫ್ ಸಾಯಿಲ್ ಎರೋಜನ್ಸ್. ಸೊ ಈ ಒಂದು ಭೂಮಿಯ ಫಲವತ್ತತೆ ನಾಶವಾಗುವುದನ್ನು ತಡೆಗಟ್ಟಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯವಿದೆ. ಸೊ we have to control the floods where our agricultural lands near to the rivers or so many ಓಕೆ, ಎಲ್ಲೆಲ್ಲಿ ನೀರಾವರಿಯ ಒಂದು ಭೂ ಪ್ರದೇಶಗಳು ಕಂಡು ಬರ್ತಾವ, ನದಿಗಳ ಸಮೀಪ ಎಲ್ಲಿರ್ತದ, ಅದೇ ರೀತಿಯಾಗಿ ಕೆರೆ ಹಳ್ಳಗಳು ಎಲ್ಲೆಲ್ಲಿ ಇರ್ತಾವ ಅಲ್ಲಿ ಅವುಗಳಿಂದ ಆಗತಕ್ಕಂತಹ ಒಂದು ಹಾವಳಿ ಅಂದ್ರೆ ನೀರಿನ ಅತಿ ಶೀಘ್ರವಾದಂತಹ ಪ್ರವಾಹ ಬರುವುದರಿಂದ, ಅದೇ ರೀತಿಯಾಗಿ ಅತಿ ವೇಗವಾಗಿ ಆಗತಕ್ಕಂಥ ಒಂದು ಮಳೆ ಇದು ಏನ್ ಮಾಡ್ತದ, ಭೂಮಿಯ ಫಲವತ್ತತೆಯ ಮಣ್ಣನ್ನ ಆ ಒಂದು ನೀರಿನ ಮೂಲಕ ಕೊಚ್ಚಿಕೊಂಡು ಹೋಗಿಬಿಡ್ತದ. ಸೊ ಅವಾಗ ಏನಾಗ್ತದ, ಸೊ ಅವರ್ ಲ್ಯಾಂಡ್ ವಿಲ್ ಬಿಕಮ್ ದ ವೇಸ್ಟ್ ಲ್ಯಾಂಡ್. ಸೊ ಇಟ್ ವಿಲ್ ನಾಟ್ ಯೂಸ್ ಫಾರ್ ದ ಇಟ್ ವಿಲ್ ನಾಟ್ ಸುಟೇಬಲ್ ಫಾರ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಅವಾಗ ಏನಾಗ್ತದ, ಸೊ ವಿ ಹ್ಯಾವ್ ಟು ಕನ್ಸರ್ವ್ ಸಚ್ ಟೈಪ್ ಆಫ್ ಕಲ್ಟಿವೇಬಲ್ ಲ್ಯಾಂಡ್ಸ್. ಅಂದ್ರೆ ಬಿತ್ತನೆಯ ಒಂದು ಭೂಮಿಯನ್ನ ನಾವು ಈ ರೀತಿಯಾಗಿ ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಅದನ್ನ ವಿಶೇಷವಾಗಿ ನೋಡಬಹುದು. ಸೊ ವಿ ಹ್ಯಾವ್ ಟು ಬೌಂಡ್ ದ ಬೌಂಡ್ರೀಸ್. ಅದಕ್ಕೆ ನಾವು ಕೃಷಿ ಭೂಮಿ ಏನಿರ್ತದ ಆ ಕೃಷಿ ಭೂಮಿಗೆ ನಾವು ಗಡಿಗಳನ್ನ ಹಾಕಿಕೊಳ್ಬೇಕಾಗ್ತದ. ಸೊ ಆ ಒಂದು ಗಡಿಗಳು ಯಾವ ರೀತಿಯಾಗಿರ್ಬೇಕು, ಸೊ ವಿ ಹ್ಯಾವ್ ಟು ಗ್ರೋ ದ ಟ್ರೀಸ್. ಅಲ್ಲಿ ಮರಗಳನ್ನು ನಾವು ನೆಡಬೇಕಾಗ್ತದ. ಸೊ ಮರಗಳನ್ನು ನೆಡುವುದರ ಮೂಲಕ ಸೊ ಏನು ಒಂದು ನೀರಿನ ಒಂದು ಪ್ರವಾಹ ಬರ್ಬೋದು ಅಥವಾ ಗಾಳಿ ಬರ್ಬೋದು, ಅನೇಕ ರೀತಿಯ ಒಂದು ಭೂಸಾರ ಸಂರಕ್ಷಣೆಯನ್ನು ಕಾಪಾಡಲಿಕ್ಕೆ, ಅದೇ ರೀತಿಯಾಗಿ ಒಡ್ಡುಗಳ ನಿರ್ಮಾಣ ಮಾಡುವುದು, ಅದೇ ರೀತಿಯಾಗಿ ಮರ ಗಿಡಗಳನ್ನು ನೆಡುವುದರ ಮೂಲಕ, ಮತ್ತು ಅದೇ ರೀತಿಯಾಗಿ ಈ ಒಂದು ಭೂ ಸವೆತವನ್ನ ಅಂದ್ರೆ ನೀರು ಬಂದ ತಕ್ಷಣ ನೀರಿನ ಮೂಲಕ ಫಲವತ್ತತೆಯ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು.
ಸೊ ಇದೇನಾಗ್ತದೆ ಸಾಯಿಲ್ ಎರೋಷನ್ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿದೆ. ಅಂದರೆ ಈ ಒಂದು ಕೃಷಿ ಭೂಮಿಯ ಸುತ್ತಲೂ ನಾವೇನು ಮಾಡಬೇಕು, ಒಡ್ಡುಗಳ ನಿರ್ಮಾಣವನ್ನು ಮಾಡಬೇಕು, ಅಂದರೆ ತಡೆಗೋಡೆಗಳನ್ನು ನಿರ್ಮಿಸಬೇಕು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂತಹ ಒಂದು ಕೃಷಿ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ಫಲವತ್ತತೆಯನ್ನು ತಡೆಗಟ್ಟಲಿಕ್ಕೆ ಮರ ಗಿಡಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಮರ ಗಿಡಗಳನ್ನು ಹಚ್ಚಬೇಕು. ಸೊ ಈ ರೀತಿ ಮಾಡುವುದರ ಮೂಲಕ ಏನಾಗ್ತದೆ, ಈ ಒಂದು ಫಲವತ್ತತೆಯ ಮಣ್ಣು ಬೇರೆ ಕಡೆ ನೀರಿನ ಮೂಲಕ ಕೊಚ್ಚಿ ಹೋಗುವುದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಸೊ ಇದು ಒಂದು ಮುಖ್ಯವಾದಂಥ ಕರು. ಅಂದರೆ ನೆಕ್ಸ್ಟ್ 13ನೇ ಬರ್ಕೊಡ್ರಿ, ಕೋಆಪರೇಟಿವ್ ಫಾರ್ಮಿಂಗ್, ಸಹಕಾರಿ ಬೇಸಾಯ. So when we will use the cooperative forms for our agricultural production, so it is the best example for to increase the agricultural productivity in India. ಸೊ ಇದು ಒಂದು ಸಹಕಾರಿ ಬೇಸಾಯ ಅಂತ ಏನು ಕರಿತೀವಿ, ಇದು ಕೃಷಿ ಉತ್ಪನ್ನದ ಹೆಚ್ಚಳಕ್ಕೆ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈಗ ನೋಡ್ತಾ ಇದೀವಿ, ಮ್ಯಾಕ್ಸಿಮಮ್ ಅವರ್ ಲ್ಯಾಂಡ್ಸ್ ಆರ್ ವೆರಿ ವೆರಿ ಸ್ಮಾಲ್ ಟೈಪ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಅತಿ ಚಿಕ್ಕವಾದಂತಹ ಒಂದು ಹಿಡುವಳಿಗಳನ್ನ, ಹೋಲ್ಡಿಂಗ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ತುಂಡು ಭೂಮಿಗಳನ್ನ ಅಲ್ಲಿ ಕೂಡಿಸಿಕೊಂಡು, ಅಂದರೆ ರೈತರು ಒಗ್ಗೂಡಿಕೊಂಡು ಒಂದು ಸಂಘವನ್ನು ಮಾಡಿಕೊಂಡು ಅದರ ಮೂಲಕ ಸುಮಾರು 10-15 ಜನ ರೈತರು ತಮ್ಮ ಕೃಷಿ ಭೂಮಿಯನ್ನು ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ಯೋಗ್ಯವಾದಂತಹ ಬೆಲೆಯನ್ನು ನೀಡತಕ್ಕಂತಹ ಒಂದು ಬೆಳೆಯನ್ನು ಬೆಳೆಯತಕ್ಕಂತಹ ಒಂದು ಪದ್ಧತಿ. And also here we can use that particular land for the multiple cultivation or crop purposes. ಅಂದರೆ ಈ ಒಂದು ಬಹು ಬಿತ್ತನೆಯ ಒಂದು ಬೇಸಾಯ ಕ್ರಮಗಳಲ್ಲಿ ಬರತಕ್ಕಂತಹ ಬಹು ಇಳುವರಿಯನ್ನು ನೀಡತಕ್ಕಂತಹ, ಕೇವಲ ಒಂದು ಬೆಳೆ ಅಲ್ಲ ಅನೇಕ ಬೆಳೆಗಳನ್ನು ನೀಡತಕ್ಕಂತಹ ಆ ಒಂದು ಬೃಹತ್ ಭೂಮಿಯಲ್ಲಿ, ಅಗ್ರಿಕಲ್ಚರ್ ಕೃಷಿ ಭೂಮಿಯಲ್ಲಿ ಏನು ಮಾಡ್ಬೋದು, ನಾವು ಈ ಒಂದು ಸಹಕಾರಿ ಬೇಸಾಯ ಪದ್ಧತಿಯ ಮೂಲಕ ಹೆಚ್ಚು ಉತ್ಪಾದಕತೆಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಈಗ ನೋಡ್ಬೋದು, ಈಗ ಸಣ್ಣ ಭೂಮಿ ಇರ್ತದ, ವಿ ಕ್ಯಾನ್ ನಾಟ್ ಯೂಸ್ ದಟ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ದ ಪ್ರೊಡಕ್ಷನ್. ಸಪೋಸ್ ಇಫ್ ಯು ಯೂಸ್, ವಾಟ್ ವಿಲ್ ಹ್ಯಾಪನ್, ಸೊ ವಿಲ್ ಗೆಟ್ ಸೋ ಮೆನಿ ಲಾಸಸ್. ಸೊ ನಮಗೆ ನಷ್ಟವೇ ಉಂಟಾಗದ ಹೊರತು ಅದರಿಂದ ಯಾವುದೇ ರೀತಿಯ ಒಂದು ಲಾಭ ಆಗುವುದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಉತ್ಪನ್ನಗಳನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ದಟ್ ಟೈಮ್ ವಿ ಹ್ಯಾವ್ ಟು ಯೂಸ್ ದಟ್ ಈಸ್ ದ ಮೆಜರ್ಸ್ ಆಫ್ ಕೋಆಪರೇಟಿವ್ ಫಾರ್ಮಿಂಗ್. ಸೊ ಹೀಗಾಗಿ ಈ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಏನು ಮಾಡ್ಬೋದು, ನಾವು ಕೃಷಿ ಉತ್ಪನ್ನದ ಉತ್ಪಾದಕತೆ ಹೆಚ್ಚಳವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆ್ಯಂಡ್ 14ನೇದ್ದು ಸಪ್ಲೈ ಆಫ್ ಇಂಪ್ರೂವ್ಡ್ ಸೀಡ್ಸ್. ಸಪ್ಲೈ ಆಫ್ ಇಂಪ್ರೂವ್ಡ್ ಸೀಡ್ಸ್, ಸುಧಾರಿಸಿದ ಬಿತ್ತನೆ ಬೀಜಗಳ ಪೂರೈಕೆ. ಸುಧಾರಿಸಿದ ಬಿತ್ತನೆ ಬೀಜಗಳ ಪೂರೈಕೆ. So such type of seeds are also known as high yielding variety seeds. ಅಂದರೆ ಹೆಚ್ಚು ಇಳುವರಿಯನ್ನು ನೀಡತಕ್ಕಂತಹ ಉತ್ತಮ ತಳಿಯ ಬೀಜಗಳು ಅಂತ ಹೇಳ್ಬೋದು. ಅಂಡ್ ಆಲ್ಸೋ such type of seeds are also known for what they are also ಅವಕ್ಕೇನಂತೀವಿ ನಾವು HY ಹೈ ಯೀಲ್ಡ್ ವೆರೈಟಿ ಸೀಡ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ಆ ಒಂದು ಹೆಚ್ಚು ಇಳುವರಿಯನ್ನು ನೀಡ್ತಕ್ಕಂತಹ ಒಂದು ಫಲಗಳನ್ನು ನೀಡ್ತಕ್ಕಂತಹ ಒಂದು ಬಿತ್ತನೆಯ ಬೀಜಗಳನ್ನು ನಾವು ಭೂಮಿಯಲ್ಲಿ ಹಾಕಬೇಕಾಗ್ತದೆ. ದೆನ್ ಓನ್ಲಿ ವಿಲ್ ಗೆಟ್ ದ ಲಾರ್ಜ್ ಸ್ಕೇಲ್ ಆಫ್ ಪ್ರೊಡಕ್ಷನ್. ಆ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಸಚ್ ಟೈಪ್ ಆಫ್ ಸೀಡ್ಸ್ ಆರ್ ಆಲ್ಸೋ Okay, so such type of variety seeds we can use up to so as per the data 70 million lakh hectare was under HYV seeds. So 70 ದಶಲಕ್ಷ ಹೆಕ್ಟೇರ್ ಈ ಒಂದು ಕೃಷಿ ಭೂಮಿಯಲ್ಲಿ ನಾವೇನು ಮಾಡಿದ್ವಿ, ಅಧಿಕ ಇಳುವರಿಯನ್ನು ನೀಡತಕ್ಕಂತಹ ಈ ಒಂದು ಬಿತ್ತನೆಯ ಬೀಜಗಳನ್ನು ಹಾಕಿದ್ದೀವಿ ಮತ್ತು ಅದರ ಮೂಲಕ ಕೃಷಿ ಉತ್ಪಾದಕತೆಯ ಒಂದು ಹೆಚ್ಚಳವನ್ನು ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಈ ಒಂದು ಡೇಟಾದ ಮೂಲಕ ನಮ್ಗೆ ಗೊತ್ತಾಗ್ತದೆ ಎಷ್ಟು 70 ದಶಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಸುಧಾರಿಸಿದ ಬೀಜಗಳನ್ನು ನಾವು ಈಗ ಬಳಸ್ತಾ ಇದ್ದೀವಿ. ಸೊ ಅದರ ಪ್ರಮಾಣ ಇನ್ನೂ ಹೆಚ್ಚಿಗೆ ಆಗಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಇಂಪ್ರೂವ್ ಆರ್ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಅದಾದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ತಾ ಇದ್ದೀವಿ, ದೇರ್ ಆರ್ ಸೋ ಮೆನಿ ವೆರೈಟಿ ಆಫ್ ಸೀಡ್ಸ್ ಆರ್ ಅವೈಲೇಬಲ್ ಇನ್ ನರ್ಸರಿ ಫಾರ್ಮ್ಸ್. ಈಗ ನರ್ಸರಿಗೆ ಹೋಗ್ತೀರಿ, ನೀವು ಏನೋ ಒಂದು ಬೆಳೆನ ಹೇಳ್ತೀರಿ, ಅದನ್ನ ಬೆಳೆಯನ್ನು ಬೆಳೆಯಲಿಕ್ಕೆ ಆ ಬೀಜವನ್ನು ತೆಗೆದುಕೊಳ್ತಾರೆ. ಸೊ ವಿ ಹ್ಯಾವ್ ಟು see whether that such a type of nursery farm is recognized by our agricultural department or not. ಸೊ ಅದು ಒಂದು ಕೃಷಿಯ ಒಂದು ಇಲಾಖೆಯಿಂದ ಅದು ಮಾನ್ಯತೆಯನ್ನು ಪಡೆದಿದೆಯೋ ಇಲ್ಲವೋ ಅದನ್ನು ತಿಳ್ಕೊಳ್ಬೇಕು ಮೊದಲು. ಓಕೆ, ಅದನ್ನು ತಿಳ್ಕೊಂಡು ಮಾನ್ಯತೆ ಪಡೆದಿದ್ದೇ ಆದಲ್ಲಿ ಏನಾಗ್ತದೆ, ಅದು ರೈತಗೆ ಸೊ ಅದು ಏನಾಗ್ತದೆ, ರಕ್ಷಣೆಯನ್ನು ಒದಗಿಸ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ವಿಲ್ ನಾಟ್ ಗೆಟ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಲೆಸ್ ಈಲ್ಡ್ ವೆರೈಟಿ ಸೀಡ್ಸ್. ಅಂದರೆ
ಕಡಿಮೆ ಇಳುವರಿಯನ್ನು ನೀಡತಕ್ಕಂಥ ಬೀಜಗಳು ಅಲ್ಲಿ ಇರುವುದಿಲ್ಲ. ಅಲ್ಲಿ ಮಾನ್ಯತೆ ಇರತಕ್ಕಂಥ ಕೇಂದ್ರಗಳಲ್ಲಿ ಹೆಚ್ಚು ಇಳುವರಿ ನೀಡತಕ್ಕಂಥ ಬೀಜಗಳು, ಸರ್ಕಾರ ಮಾನ್ಯ ಮಾಡಿದಂತಹ ಬೀಜಗಳು ಅಂತಹ ಸೇವಾ ಕೇಂದ್ರಗಳಲ್ಲಿ ಅಥವಾ ನರ್ಸರಿ ಫಾರ್ಮ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಂತಹ ಬೀಜಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಅಥವಾ ಈ ಒಂದು ಸುಮಾರು ಈ ರೀತಿ ಮಾಡಿದ್ದೇ ಆದಲ್ಲಿ ಆಲ್ಸೋ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಸೊ ಅದು ಸಂದರ್ಭದಲ್ಲಿ ಆಗ್ತದೆ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಅಂಡ್ ಲಾಸ್ಟ್ ಒಂದು ಕೊಡ್ರೆ ಅಗ್ರಿಕಲ್ಚರಲ್ ರಿಸರ್ಚ್, ಕೃಷಿ ಸಂಶೋಧನೆ. ಕೃಷಿ ಉತ್ಪಾದಕತೆ ಹೆಚ್ಚಳದಲ್ಲಿ ಮತ್ತೊಂದು ಬಹುಮುಖ್ಯವಾದಂತಹ ಕ್ರಮ ಯಾವುದಂದ್ರೆ ಅಗ್ರಿಕಲ್ಚರಲ್ ರಿಸರ್ಚ್. ಸೊ why so agricultural research is needs for the more production, because we have to use the modern type of scientific methods in cultivation and also in production. ಸೊ ಈಗ ಬಿತ್ತನೆಯೂ ಸಹ ಆಧುನಿಕತೆಯಿಂದ ಕೂಡಬೇಕು. ಬಿತ್ತನೆ ಕ್ರಮಗಳು, ಭೂಮಿಯಲ್ಲಿ ನಾವು ಏನು ಬೀಜಗಳನ್ನು ಬಿತ್ತೀವಿ ಅಲ್ಲಿ ಆಧುನಿಕ ಕ್ರಮಗಳನ್ನು ಅದು ಒಗ್ಗೂಡಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಬಿತ್ತನೆ ಆದ ಮೇಲೆ at the time of seasons, so also we can use the machines for whatever the crop cutting machines ಅಂತ ಹೇಳ್ತೀವಿ. ಅಂದರೆ ಈ ಒಂದು ಬೆಳೆಗಳನ್ನು ಪಡೆಯತಕ್ಕಂತಹ ಒಂದು ಯಂತ್ರಗಳು ಸಹ ಬಂದಿದ್ದಾವೆ. ಅವುಗಳನ್ನು ಸಹ ಉಪಯೋಗ ಮಾಡಿಕೊಂಡು ಅತ್ಯಲ್ಪ ಅವಧಿಯಲ್ಲಿ ಒಳ್ಳೆಯ ಸುಧಾರಿತ ಒಂದು ತಳುವಳಿ ಅಂದರೆ ಉತ್ಪನ್ನಗಳನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಇನ್ ದಿ ಸೆನ್ಸ್ agricultural research and development providing modern type of equipments and also chemical fertilizers and high yield variety seeds, so that also we need effective type of that is research in the field of agriculture. ಸೊ ಈಗ ಕೃಷಿಯಲ್ಲಿಯೂ ಸಹ ಏನಾಗಬೇಕಾಗಿದೆ, ಇನ್ನೂ ಸಂಶೋಧನೆಗಳು ಆಗಬೇಕಾಗಿದೆ. ಅಂದರೆ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡತಕ್ಕಂತಹ, ಕೃಷಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡತಕ್ಕಂತಹ ಮತ್ತು ಯಂತ್ರಗಳ ಬಳಕೆಯನ್ನು ಮಾಡಿಕೊಂಡು ಆಧುನಿಕ ಈ ಒಂದು ಪದ್ಧತಿಯ ಬೇಸಾಯದ ಮೂಲಕ ಹೆಚ್ಚು ಬಿತ್ತನೆಯನ್ನು ಮಾಡಿ ಅದರ ಮೂಲಕ ಮತ್ತು ಇನ್ನೂ ಅಲ್ಲದೆ ಒಳ್ಳೆಯ ಬೀಜಗಳನ್ನು ನಾವು ಸಂಶೋಧನೆಗಳ ಮೂಲಕ ಕಂಡುಕೊಂಡು ಅವುಗಳನ್ನು ರೈತರಿಗೆ ಕೊಡುವುದರ ಮೂಲಕ ಮತ್ತು ಅದರೊಂದಿಗೆ ಹೆಚ್ಚು ಹಾನಿಕಾರಕವಲ್ಲದಂತಹ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ದೇಹದ ಮೇಲೆ, ಮಾನವನ ದೇಹದ ಮೇಲೆ ಅಥವಾ ಪ್ರಾಣಿ ಪಶು ಪಕ್ಷಿಗಳ ಮೇಲೆ ಯಾವುದೇ ರೀತಿಯ ಗಂಭೀರವಾದಂತಹ ಪರಿಣಾಮಗಳನ್ನು ಬೀರದ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳ ಮೂಲಕ ಪರಿಣಾಮಕಾರಿಯಾದಂತಹ ಕೃಷಿಯನ್ನು ಮಾಡಿದ್ದೇ ಆದಲ್ಲಿ ವಿ ಕ್ಯಾನ್ ಯೂಸ್ ಆರ್ ವಿ ಕ್ಯಾನ್ ಇನ್ಕ್ರೀಸ್ ದ ಮೋರ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಸೊ ಈ ರೀತಿಯಾಗಿ ಏನು ಮಾಡಿದ್ದಾರೆ ಅದರಲ್ಲಿ ಕೃಷಿ ಉತ್ಪನ್ನವನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯವಿದೆ. ಸೊ this is all about what are the measures to increase our agriculture production in India. ಸೊ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಂಡದ್ದೇ ಆದಲ್ಲಿ ಏನು ಮಾಡ್ಬೋದು, ನಾವು ನಮ್ಮ ದೇಶದ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ನಾವು ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಟೆಂಟ್, ದಟ್ ಈಸ್ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಆರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ. ಕೃಷಿ ಬೆಲೆ ನೀತಿ ಅಥವಾ ಕನಿಷ್ಠ ಬೆಂಬಲ ಬೆಲೆ ನೀತಿ. ಕನಿಷ್ಠ ಬೆಂಬಲ ಬೆಲೆ ನೀತಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ. ಈಗ ನೋಡ್ತಾ ಇದ್ದೀವಿ, ಕೃಷಿ ಉತ್ಪನ್ನಗಳ ಬೆಲೆಗಳು ತೀಕ್ಷ್ಣವಾದಂತಹ ಏರಿಳಿತಗಳಿಗೆ ಒಳಗಾಗದಂತೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಮತ್ತು ಅದೇ ರೀತಿಯಾಗಿ ಬೆಲೆಯ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಸಲುವಾಗಿ ಮತ್ತು ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನು ದೊರಕಿಸಿಕೊಡುವುದರ ಸಲುವಾಗಿ ಮತ್ತು ಅನುಭೋಗಿಗಳಿಗೆ ಹೊರೆಯಾಗದಂತಹ ಬೆಲೆಯನ್ನು ಕೃಷಿ ಉತ್ಪನ್ನಗಳಿಗೆ ನಿಗದಿಪಡಿಸಿ ಅವುಗಳ ಮೂಲಕ ಬೆಲೆಯನ್ನು ನಿರ್ಧಾರ ಮಾಡುವುದೇ ಕೃಷಿ ಬೆಲೆ ನೀತಿಯಾಗಿದೆ ಅಂತ ಹೇಳ್ಬೋದು. ಸೊ ಹೌ ಯು ಗೋಯಿಂಗ್ ಟು ಡಿಫೈನ್ ಅಗ್ರಿಕಲ್ಚರ್ ಪ್ರೈಸಸ್? So we can define agricultural prices at the time of the fluctuations in the agricultural commodities. So for that we have to maintain the stability in the prices and also we have to maintain the control of the prices so that consumer get benefited with the help of good quality products or good agricultural products at reasonable rates. ಸೊ ಹೀಗಾಗಿ ಈ ಒಂದು ಕೃಷಿ ಉತ್ಪನ್ನಗಳ ತೀಕ್ಷ್ಣವಾದಂತಹ ಏರಿಳಿತಗಳ ಒಂದು ಬೆಲೆಗಳಲ್ಲಿ ಆಗತಕ್ಕಂತಹ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದರ ಸಲುವಾಗಿ ಮತ್ತು ಅನುಭೋಗಿಗಳಿಗೆ ಯೋಗ್ಯವಾದಂತಹ ಬೆಲೆಯನ್ನು ದೊರಕಿಸಿಕೊಡುವ ಸಲುವಾಗಿ ಮಾಡ್ತಕ್ಕಂತಹ ಒಂದು ನೀತಿಯೇ ಕೃಷಿ ಬೆಲೆ ನೀತಿ ಅಂತ ಇಲ್ಲಿ ಹೇಳ್ಬೋದು. ಸೊ ಈ ಒಂದು ನೀತಿಯನ್ನು ಯಾಕೆ ಮಾಡಲಾಗ್ತದೆ? ವಾಟ್ ಆರ್ ದ ಆಬ್ಜೆಕ್ಟಿವ್ ಬಿಹೈಂಡ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ? ಯಾಕೆ ಕೃಷಿ ಬೆಲೆ ನೀತಿ ಅಥವಾ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ನೀತಿ ಅತ್ಯಗತ್ಯವಿದೆ? ಬಿಕಾಸ್ ಆಫ್ ಈಕ್ವಲೈಸೇಷನ್ ಆಫ್ ಫೋರ್ಸಸ್ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಇದರ ಒಂದು ಮುಖ್ಯ ಉದ್ದೇಶ ಏನೆಂದರೆ ಬೇಡಿಕೆ ಮತ್ತು ಪೂರೈಕೆಯ ಒತ್ತಡಗಳ ನಡುವೆ ಸಮಾನತೆಯನ್ನು ಸಾಧಿಸುವ ಸಲುವಾಗಿ ವಿ ನೀಡ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ. ಈಗ ನೋಡ್ತಾ ಇದ್ದೀವಿ, ವೆನ್ ಡಿಮಾಂಡ್ ಈಸ್ ಮೋರ್ ಆ್ಯಂಡ್ ಸಪ್ಲೈ ಈಸ್ ಲೆಸ್, ವಾಟ್ ವಿಲ್ ಹ್ಯಾಪನ್? ಇನ್ಕ್ರೀಸ್ ಇನ್ ಪ್ರೈಸ್ ಆರ್ ಡಿಕ್ರೀಸ್ ಇನ್ ಪ್ರೈಸಸ್ ಆಫ್ ಕಮಾಡಿಟಿ? ಯಾವುದಾಗ್ತದೆ?
ಡಿಮಾಂಡ್ ಹೆಚ್ಚಿಗಿದೆ, ಬೇಡಿಕೆ ಹೆಚ್ಚಿಗಿದೆ, ಪೂರೈಕೆ ಕಡಿಮೆ ಇದೆ, ಆ ಸಂದರ್ಭದಲ್ಲಿ ಕೃಷಿ ಸರಕುಗಳ ಬೆಲೆಗಳು ಹೆಚ್ಚಿಗೆ ಆಗ್ತದೋ ಅಥವಾ ಕಡಿಮೆ ಆಗ್ತದೋ? ಕಡಿಮೆ ಆಗ್ತದ? When demand is more, supply is less, what is the price of agricultural commodity? That is increase prices or decrease prices? ಡಿಮಾಂಡ್ ಹೆಚ್ಚಿಗಿದೆ, ಬೇಡಿಕೆ ಹೆಚ್ಚಿಗಿದೆ, ಅದೇ ರೀತಿಯಾಗಿ ಸಪ್ಲೈ ಕಡಿಮೆ ಇದೆ, ಪೂರೈಕೆ ಕಡಿಮೆ ಇದೆ. ಸೊ ದಟ್ ವಿಲ್ ಲೀಡ್ಸ್ ಫಾರ್ ವಾಟ್? ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಸೊ ಕೃಷಿ ಉತ್ಪನ್ನಗಳ ಬೆಲೆಗಳು ನ್ಯಾಚುರಲ್ ಏನಾಗ್ತಾವ, ಆ ಸಂದರ್ಭದಲ್ಲಿ ಏನಾಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಸೊ ಫಾರ್ ದಟ್ ಪರ್ಪಸ್ ವಿ ನೀಡ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ ಆರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ ಟು ಪ್ರೊಟೆಕ್ಟ್ ಅವರ್ ಅಗ್ರಿಕಲ್ಚರಲ್ ಫಾರ್ಮರ್ಸ್. ಸೊ ಕೃಷಿಕರನ್ನ, ರೈತರನ್ನ ರಕ್ಷಣೆ ಮಾಡುವ ಸಲುವಾಗಿ ಅವರ ಬೆಳೆಗಳನ್ನ, ಅವರು ಬೆಳೆದಂತ ಏನು ಬೆಳೆಗಳಿರ್ತಾವ ಆ ಬೆಳೆಗಳ ಮೂಲಕ ಅವರನ್ನ ರಕ್ಷಣೆ ಮಾಡುವ ಸಲುವಾಗಿ ಈ ಒಂದು ಬೆಂಬಲ ಬೆಲೆ ನೀತಿ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಟು ಮೇಂಟೈನ್ ದ ಈಕ್ವಲೈಸೇಷನ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಫೋರ್ಸಸ್. ಸೊ ಹೀಗಾಗಿ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ನಾವು ಏನು ಮಾಡಬೇಕು, ಅಲ್ಲಿ ಸಮತೋಲನವನ್ನು ಸಾಧಿಸಬೇಕು. ಅಂದಾಗ ಮಾತ್ರ ಏನಾಗ್ತದೆ, ಅಲ್ಲಿ ಒಂದು ಒಳ್ಳೆಯ ಯೋಗ್ಯವಾದಂತಹ ಒಂದು ಬೆಲೆ ಅಲ್ಲಿ ರೈತನಿಗೆ ಸಿಗ್ತದೆ, ಅದೇ ರೀತಿಯಾಗಿ ಅನುಭೋಗಿದಾರನಿಗೂ ಸಹ ಅಷ್ಟೊಂದು ಹೊರೆ ಆಗುವುದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು, ಕೃಷಿ ಬೆಲೆ ನೀತಿ ಮತ್ತು ಈ ಒಂದು ಕನಿಷ್ಠ ಬೆಂಬಲ ಬೆಲೆ ನೀತಿಯ ಒಂದು ಅತ್ಯಗತ್ಯ ಇದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ರಿವೆಂಟಿಂಗ್ ಫ್ಲಕ್ಚುಯೇಷನ್ಸ್ ಇನ್ ದ ಪ್ರೈಸಸ್. And the second main objective behind agricultural price policy is that ಬೆಲೆಗಳಲ್ಲಿಯ ಏರಿಳಿತಗಳನ್ನು ತಡೆಗಟ್ಟುವಿಕೆ, preventing fluctuations in the prices. So we can see that today's rate is not tomorrow, or morning rate is not for the evening rates for agricultural commodities. So ಕೃಷಿ ಉತ್ಪನ್ನಗಳನ್ನು ನೋಡ್ಬೋದು, ಮುಂಜಾನೆ ಹೋದಾಗ you will get high prices, by the evening you will get the low prices. And also in between the alternate days, what will happen? So there are so many fluctuations in the prices of agricultural commodities. So that is why we need a best suitable agricultural price policy to protect consumer and also to protect our Indian farmers. ನಮ್ಮ ದೇಶದ ರೈತರನ್ನ ರಕ್ಷಣೆ ಮಾಡಬೇಕು, ಅದೇ ರೀತಿಯಾಗಿ ಅನುಭೋಗಿದಾರರನ್ನು ಸಹ ರಕ್ಷಣೆ ಮಾಡುವ ಸಲುವಾಗಿಯೇ ಈ ಒಂದು ಕೃಷಿ ಬೆಂಬಲ ಬೆಲೆ ನೀತಿಯ ಒಂದು ಅಗತ್ಯ ಇದೆ. ಆ ಒಂದು ಉದ್ದೇಶದ ಸಲುವಾಗಿ ಇದು ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ಅಂಡ್ ದ ಥರ್ಡ್ ಒನ್, ಮೂರನೇದಿಲ್ಲಿ ಏನು ಬರ್ತದೆ ಅಂದ್ರೆ, ವಸ್ತುಗಳ ನಡುವೆ ಮತ್ತು ಧಾನ್ಯಗಳ ನಡುವೆ ವಿವೇಚನಾಯುತ ಸಂಬಂಧವನ್ನು ನೆಲೆಗೊಳಿಸುವುದು. ವಸ್ತುಗಳ ನಡುವೆ ಮತ್ತು ಧಾನ್ಯಗಳ ನಡುವೆ ವಿವೇಚನಾಯುತ ಬೆಲೆಗಳನ್ನು ಅಥವಾ ಸಂಬಂಧವನ್ನು ನೆಲೆಗೊಳಿಸುವಿಕೆ. ಎಸ್ಟಾಬ್ಲಿಷಿಂಗ್ ರೀಸನೇಬಲ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ದ ಗ್ರೇನ್ಸ್. GRAINS. ಎಸ್ಟಾಬ್ಲಿಷಿಂಗ್ ರೀಸನೇಬಲ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಗ್ರೇನ್ಸ್ ಅಂದರೆ ವಸ್ತುಗಳು ಮತ್ತು ಅದೇ ರೀತಿಯಾಗಿ ಧಾನ್ಯಗಳ ನಡುವೆ ವಿವೇಚನಾಯುತವಾದಂತಹ ಸಂಬಂಧವನ್ನು ಬೆಳೆಸುವುದು. ಇದು ಒಂದು ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಫೋರ್ತ್ ಒನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬೆಟರ್ ಟರ್ಮ್ಸ್ ಆಫ್ ಟ್ರೇಡ್. ಉತ್ತಮ ವ್ಯಾಪಾರದ ಕರಾರುಗಳ ಸ್ಥಾಪನೆ. ಉತ್ತಮ ವ್ಯಾಪಾರದ ಕರಾರುಗಳ ಸ್ಥಾಪನೆ. ಈಗ ಕೃಷಿ ವಲಯದಲ್ಲಿ ನೋಡ್ತಾ ಇದ್ದೀವಿ, ಕೈಗಾರಿಕಾ ವಲಯದ ನಡುವೆ ನ್ಯಾಯಯುತವಾದಂತಹ ಒಂದು ಉತ್ತಮವಾದಂತಹ ಒಂದು ಕರಾರುಗಳನ್ನು ಸ್ಥಾಪಿಸುವುದು. So that is also the main objective behind to prepare the agricultural price policy. ಕೃಷಿ ಬೆಲೆ ನೀತಿ ಯಾಕೆ ಅತ್ಯವಶ್ಯಕವಿದೆ? ರೈತರು ಬೆಳೆದಂತಹ ಬೆಳೆಗಳು ಇಲ್ಲಿ ದ್ವಿತೀಯ ವಲಯದ ಒಂದು ಕಚ್ಚಾ ಸಂಪನ್ಮೂಲಗಳಾಗಿರ್ತವೆ. ಎಕ್ಸಾಂಪಲ್ಸ್ ಲೈಕ್ ಕಾಟನ್ ಅಂಡ್ ಆಲ್ಸೋ ಶುಗರ್ ಕೇನ್ಸ್ and so many the primary agricultural products, that is raw materials for the secondary sector. ಸೊ ಈಗ ದ್ವಿತೀಯ ವಲಯವಾದಂತಹ ಕೈಗಾರಿಕೆಗೆ ಪ್ರಾಥಮಿಕ ವಲಯದ ಈ ರೀತಿಯ ಕೃಷಿ ಉತ್ಪನ್ನಗಳು ಏನಾಗ್ತವೆ, ಕಚ್ಚಾ ಸಂಪನ್ಮೂಲಗಳಾಗಿ ಹೋಗ್ತಾವೆ. ಆದ್ದರಿಂದ ಅಲ್ಲಿಯೂ ಸಹ ಕೃಷಿ ಬೆಲೆ ನೀತಿ ಅತ್ಯಗತ್ಯವಾಗಿದೆ ಅಂತ ಹೇಳ್ಬೋದು. ಸೊ ಇದು ಏನಾಗ್ತದೆ, ರೈತರ ಹಿತವನ್ನ ಕಾಪಾಡ್ತಾ ಅಂತ ಹೇಳ್ಬೋದು. ಅಂಡ್ ನಂಬರ್ 5 and 5th objective is that reducing the gap between producers prices and consumer prices. ಉತ್ಪಾದಕರ ಬೆಲೆಗಳು ಮತ್ತು ಅನುಭೋಗಿ ಬೆಲೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು. ಅಂಡ್ ಆಲ್ಸೋ ರೆಗ್ಯುಲೇಷನ್ ಆಫ್ ದ ಜನರಲ್ ಪ್ರೈಸಸ್. ಸಾರ್ವತ್ರಿಕ ಬೆಲೆಯ ಮಟ್ಟದ ಒಂದು ಹತೋಟಿಯನ್ನು ಮಾಡುವುದು. ಸೊ ಈ ರೀತಿಯ ಅನೇಕ ರೀತಿಯ ಒಂದು ಕ್ರಮಗಳ ಮೂಲಕ ಏನು ಮಾಡುವುದು, ನಾವು ಕೃಷಿ ಬೆಲೆ ನೀತಿಯನ್ನ ಮಾಡಲಿಕ್ಕೆ ಸಾಧ್ಯವಿದೆ. ಅಂಡ್ ಆಲ್ಸೋ ವಿ ಕ್ಯಾನ್ ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಇಂಟ್ರೆಸ್ಟ್. ಸೊ ಈ ರೀತಿ ಮಾಡಿದ್ದೇ ಆದಲ್ಲಿ ಅನುಭೋಗಿಗಳ ಹಿತಾಸಕ್ತಿಗಳ ಒಂದು ರಕ್ಷಣೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ಪಾಯಿಂಟ್, ದಟ್ ಈಸ್ ವಾಟ್ ಈಸ್ ಸಪೋರ್ಟ್ ಪ್ರೈಸ್.
ಓಕೆ, ಬೆಂಬಲ ಬೆಲೆ ನೀತಿ ಅಂತ ಹೇಳ್ತೀವಿ. ಆರ್ ಹೌ ಡು ಯು ಗೋಯಿಂಗ್ ಟು ಡಿಫೈನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ ಅಥವಾ ಕನಿಷ್ಠ ಬೆಂಬಲ ಬೆಲೆ ನೀತಿ ಅಂತ ಯಾವುದಕ್ಕೆ ಹೇಳ್ತೀವಿ? ಸೊ ಕುಸಿಯುತ್ತಿರುವ ಬೆಲೆಗಳ ಕಾರಣದಿಂದ ಸಂಭವಿಸುವ ನಷ್ಟದಿಂದ ಉತ್ಪಾದಕರನ್ನ ಅಥವಾ ರೈತರನ್ನ ರಕ್ಷಿಸಲು ಸರ್ಕಾರ ನಿಗದಿ ಮಾಡತಕ್ಕಂತಹ ಬೆಂಬಲ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆ ನೀತಿ ಅಂತ ಇಲ್ಲಿ ಕರೆಯಲಾಗುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಕುಸಿಯುತ್ತಿರುವ ಬೆಲೆಗಳನ್ನ ಈಗ ನೋಡ್ತಾ ಇದ್ವಿ, when there is so many times we can see that decreasing of the agricultural productivity at speedy rates. So in that case we have to protect the consumers, we have to protect the agricultural farmers. So for that purpose government has taken measures, or government has to take the measures like minimum support prices for the particular crops or the particular agricultural products. ಸೊ ಈಗ ನೋಡ್ತಾ ಇದ್ದೀವಿ ಬೆಳೆಗಳು ಇರ್ಬೋದು ಅಥವಾ ಕೃಷಿ ಉತ್ಪನ್ನಗಳಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದೀವಿ. ಟೊಮ್ಯಾಟೊ ಇರ್ಬೋದು, ಅದೇ ರೀತಿಯಾಗಿ ವಿ ಕ್ಯಾನ್ ಸೇ ದಟ್ ಆನಿಯನ್ ಇರ್ಬೋದು, ಉಳ್ಳಾಗಡ್ಡೆ ಇರ್ಬೋದು, ಅಂಡ್ ಸೋ ಮೆನಿ ಡೈಲಿ ಯೂಸಸ್. ಸೊ ನಾವು ಪ್ರತಿನಿತ್ಯ ಏನೋ ಒಂದು ಕೃಷಿ ಉತ್ಪನ್ನಗಳಲ್ಲಿ ನೋಡ್ತಾ ಇದ್ದೀವಿ, ಅವುಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರತಿನಿತ್ಯ ದಿನನಿತ್ಯದಲ್ಲಿ ನಾವು ಅವುಗಳನ್ನ ಅನುಭೋಗ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಆ ಸರಕುಗಳ ಬೆಲೆಗಳು ಇಳಿಮುಖವಾದಾಗ, ನಿರಂತರವಾಗಿ ಕುಸಿಯುತ್ತಾ ಹೋದಂತೆ ವಾಟ್ ವಿಲ್ ಹ್ಯಾಪನ್? ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಫಾರ್ಮರ್ಸ್, ನಮ್ಮ ರೈತರನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕು. ಸೊ ದ್ಯಾಟ್ ಟೈಮ್ ವಿ ನೀಡ್ ಅ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ ಫಾರ್ ಅವರ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಟು ಮಿನಿಮೈಸ್ ದ ರೆಡ್ಯೂಸಿಂಗ್ ಪ್ರೈಸಸ್ ಅಟ್ ಹೈ ಲೆವೆಲ್ ರೇಟ್ಸ್. ಅಂದ್ರೆ ಕಡಿಮೆ ಮಟ್ಟದಲ್ಲಿ ನಾವು ಏನ್ ಮಾಡಲಿಕ್ಕೆ ಸಾಧ್ಯವಿದೆ, ಈ ರೀತಿಯ ಒಂದು ಬೆಂಬಲ ಬೆಲೆ ನೀತಿಯನ್ನ ನಿಗದಿಗೊಳಿಸುವುದರ ಮೂಲಕ ಕೃಷಿ ಉತ್ಪನ್ನದಲ್ಲಿ ಆಗತಕ್ಕಂತಹ ನಿರಂತರ ಕುಸಿತವನ್ನ ತಡೆಗಟ್ಟಿ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಿದಾಗ ಏನ್ ಮಾಡ್ತದ, ಗ್ರಾಹಕ ಆ ಬೆಲೆಯನ್ನ ಕೊಟ್ಟು ಆ ಸರಕನ್ನು ತೆಗೆದುಕೊಳ್ತಾನ. ಸೊ ಹೀಗಾಗಿ ಈ ರೀತಿ ಮಾಡೋದ್ರಿಂದ ಆಗ್ತದೆ ರೈತರ ಒಂದು ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಸಚ್ ಟೈಪ್ ಆಫ್ ಪ್ರೈಸಸ್ ಆರ್ ನೋನ್ ಆಸ್ ಮಿನಿಮಮ್ ಸಪೋರ್ಟ್ ಪ್ರೈಸಸ್. ಸೊ ಹೀಗಾಗಿ ಇವುಗಳು ಏನಂತೀವಿ, ಕನಿಷ್ಠ ಬೆಂಬಲ ಬೆಲೆಗಳು ಅಂತ ನಾವೆಲ್ಲ ಕರೀಬಹುದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಟೈಪ್. ಅಂಡ್ ಆಲ್ಸೋ ವಿಲ್ ಗೆಟ್ ಹಿಯರ್ ದ ಸೆಕೆಂಡ್ ಟೈಪ್, ದಟ್ ಈಸ್ ಪ್ರೊಕ್ಯೂರ್ಮೆಂಟ್ ಪ್ರೈಸಸ್ ಅಂತ ಹೇಳ್ತೀವಿ, ಸಂಗ್ರಹಣ ಬೆಲೆ. ಸೊ ಹಿಯರ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಪಾಲಿಸಿ ಈಸ್ ಆಲ್ಸೋ ನೋನ್ ಆಸ್ ಸ್ಟಾಕ್ ಪ್ರೈಸ್ ಪಾಲಿಸಿ. ಅಂದ್ರೆ ಈಗ ಕೃಷಿ ಉತ್ಪನ್ನಗಳನ್ನ ಏನ್ ಮಾಡ್ತಾ ಇದೀವಿ, ನಾವು ಸಂಗ್ರಹ ಮಾಡಿಟ್ಟುಕೊಳ್ತೀವಿ. ಸೊ ವೆನ್ ದೇರ್ ಇಸ್ ಅ ಸ್ಕೇರ್ಸಿಟಿ ಆಫ್ ದಟ್ ಸಚ್ ಪ್ರೊಡಕ್ಷನ್ such goods in the market, that time we have to supply from the whatever the stocks available, the agriculture commodity available in the stocks, then we have to supply those goods to the market. So that such type of prices known as procurement prices. ಸೊ ಈಗ ಕೊರತೆಯ ಸಂದರ್ಭದಲ್ಲಿ ಈಗ ಒಂದು ಎಕ್ಸಾಂಪಲ್ ಕೊಡಬಹುದಿಲ್ಲ, ಆನಿಯನ್. ಈಗ ಉಳ್ಳಾಗಡ್ಡೆ ಬೆಲೆ ಎಷ್ಟು ನೋಡಿರ್ಬೋದು ನೀವು ಫ್ಯೂ ಮಂತ್ಸ್ ಬ್ಯಾಕ್. ಸೊ 1 kg that will cost up to minimum 100, maximum 200 in the markets. That is on quality basis. ಅಂದ್ರೆ ಈ ಒಂದು ಗುಣಮಟ್ಟದ ಆಧಾರಿತ ಒಂದು ಉಳ್ಳಾಗಡ್ಡೆಯನ್ನು ಪಡೆಯಲಿಕ್ಕೆ ಕೆಲವು ತಿಂಗಳ ಹಿಂದೆ ನಾವು ನೋಡ್ತಾ ಇದ್ವಿ, ಕನಿಷ್ಠ 100 ರೂಪಾಯಿಯನ್ನು ಕೊಟ್ಟಿವಿ, ಗರಿಷ್ಠ 200 ರೂಪಾಯಿ ಹಣವನ್ನು ಕೊಡ್ತಾ ಇದೀವಿ. ಸೊ ನಾವು ದಟ್ ಆನಿಯನ್ ಈಸ್ ಅವೈಲೇಬಲ್ ಫಾರ್ 1 kg ಫಾರ್ 40 rupees. 40 ರೂಪಾಯಿಗೆ ಈಗ 1 kg ಉಳ್ಳಾಗಡ್ಡೆ ನಮಗೀಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಸೊ ಹೌ ಟು ಮ್ಯಾನೇಜ್ ದ ಪ್ರೈಸಸ್, ಯಾವ ರೀತಿಯಾಗಿ ಬೆಲೆಗಳನ್ನ ನಾವು ಇಲ್ಲಿ ನಿರ್ವಹಣೆ ಮಾಡಬೇಕು. So when there is an increase in the prices of that such goods, so we have to supply more goods in that particular area. That time so we can maintain the stability in the prices. ಆ ಸಂದರ್ಭದಲ್ಲಿ ಏನಾಗ್ತದೆ, ಈ ರೀತಿಯ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಪಾಲಿಸಿಯನ್ನ ಅಥವಾ ಸಂಗ್ರಹಣ ಬೆಲೆ ನೀತಿಯನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಏನ್ ಮಾಡೋದು, ಹೆಚ್ಚು ಬೆಲೆ ಆಗತಕ್ಕಂತಹ ಸರಕುಗಳ ಬೆಲೆಗಳನ್ನ ತಗ್ಗಿಸಲಿಕ್ಕೆ ಸಾಧ್ಯವಿದೆ. ಅಂಡ್ ಲಾಸ್ಟ್ ಒನ್ ಈಸ್ ಇಶ್ಯೂ ಪ್ರೈಸಸ್, ಮಾರಾಟ ಬೆಲೆಗಳಂತ ಹೇಳ್ತೇವೆ. ಆಹಾರ ಧಾನ್ಯಗಳನ್ನ ಮತ್ತು ಆಹಾರ ವಸ್ತುಗಳನ್ನ ಪಡಿತರ ಅಂಗಡಿಗಳಿಗೆ ಮತ್ತು ನ್ಯಾಯಬೆಲೆ ಅಂಗಡಿಗಳಿಗೆ ಅವುಗಳ ಬೆಲೆಗಳಲ್ಲಿ ನೀಡಲಾಗುತ್ತದೆ ಮತ್ತು ಆ ಬೆಲೆಗಳಿಗೆ ಮಾರಾಟ ಮಾಡಲಾಗತಕ್ಕಂಥ ಒಂದು ಮಾರಾಟ ಬೆಲೆಗಳು ಅಂತ ಹೇಳಿಸ್ಬೋದು. ಸೊ ಹಿಯರ್ ಇಶ್ಯೂ ಪ್ರೈಸಸ್ ಆರ್ ನಥಿಂಗ್ ಬಟ್ ವಾಟ್ ಎವರ್ ದ ಗೂಡ್ಸ್ ಸೋಲ್ಡ್ ಬೈ ಫಾರ್ಮರ್ಸ್ ಟು ದ PDS or PDS ಶಾಪ್ಸ್ ಇರ್ಬೋದು ಅಂಡ್ ಸೋ ಮೆನಿ ಗವರ್ಮೆಂಟ್ ಅಥಾರಿಟೀಸ್. ಸೊ ಅದೇ ರೀತಿಯಾಗಿ ಸರ್ಕಾರದ ಒಂದು ಅನೇಕ ಒಂದು ನಿಯಂತ್ರಣ ಪ್ರಾಧಿಕಾರ ಇರ್ಬೋದು, ಅದೇ ರೀತಿಯಾಗಿ ಪಡಿತರ ವ್ಯವಸ್ಥೆ ಅಂತ ಹೇಳ್ತೀವಿ ಅಥವಾ ಪಡಿತರ ಅಂಗಡಿಗಳಿಗೆ ರೈತರು ಆ ರೀತಿಯ ಸರಕುಗಳನ್ನ ಮಾರಾಟ ಮಾಡ್ತಾರೆ. ಸೊ ಸಚ್ ಟೈಪ್ ಆಫ್ ಪ್ರಾಕ್ಟಿಸ್ ಇಸ್ ನೋನ್ ಆಸ್ ಇಶ್ಯೂ ಪ್ರೈಸಸ್. ಸೊ ಇವುಗಳಿಗೆ ಏನಂತೀವಿ, ಮಾರಾಟ ಬೆಲೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ವಿಶೇಷವಾಗಿ ವಿಚ್ ಟೈಪ್ ಆಫ್ ಗೂಡ್ಸ್ ಮೇ ಫೈಂಡ್ ಇನ್ ದ ರೇಷನ್ ಶಾಪ್ಸ್ ಆರ್ ಇನ್ PDS. ಇಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೇವೆ, ಪಡಿತರ ವ್ಯವಸ್ಥೆಗಳಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ ನ್ಯಾಯ ಬೆಲೆ ಅಂಗಡಿಗಳಂತ ಅವುಗಳನ್ನ ನಾವು ಕರಿತೀವಿ. ಸೊ ಅಲ್ಲಿ ವಿಲ್ ಗೆಟ್ ದ ಫೇರ್ ಪ್ರೈಸಸ್ ಇನ್ ದಟ್ ಶಾಪ್ಸ್.
ಓಕೆ, ವಾಟ್ ಎವರ್ ದ ಫುಡ್, ಸೊ ಏನಂತೀವಿ ಅದಕ್ಕೆ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳಿರ್ಬೋದು, ಅಂಡ್ ಆಲ್ಸೋ ಡೈಲಿ ಯೂಸ್ ಮಾಡ್ತಕ್ಕಂಥ, ಪ್ರತಿನಿತ್ಯ ಯೂಸ್ ಮಾಡ್ತಕ್ಕಂಥ ಕುಕ್ಕಿಂಗ್ ಆಯಿಲ್ ಇರ್ಬೋದು, ಅಂಡ್ ಆಲ್ಸೋ ಕ್ಲಾತ್ಸ್, ಬಟ್ಟೆಗಳನ್ನು ಸಹ ಅಲ್ಲಿ ಕೊಡಲಾಗ್ತದೆ. ಸೊ ಈ ರೀತಿಯಾಗಿ ಮಾಡಿದಂತಹ ಅನೇಕ ಈ ಒಂದು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ನೋಡ್ತಾ ಇದ್ವಿ. ರೈತರು ಬೆಳೆದಂತಹ ಬೆಲೆಗಳು ಮಾತ್ರವಲ್ಲದ ಇನ್ನಿತರೆ ಸರಕುಗಳನ್ನು ಸಹ ಈ ಒಂದು ಪಡಿತರ ನ್ಯಾಯಗಳಲ್ಲಿ ಅಂಗಡಿಗಳಲ್ಲಿ ವಿತರಣೆ ಮಾಡಲಾಗ್ತದೆ ಅಂತ ಹೇಳ್ಬೋದು. ಸೊ why we need issue prices? Because to protect the low income class level groups, ಅಂದ್ರೆ ಕಡಿಮೆ ಆದಾಯ ವರ್ಗದವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಸಲುವಾಗಿಯೇ ಈ ರೀತಿಯ ಒಂದು ಬೆಲೆ ನೀತಿಗಳು ನಮಗೆ ಅವಶ್ಯಕ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ ಇನ್ ಇಂಡಿಯಾ. ಸೊ ಈ ರೀತಿಯಾಗಿ ನಾವು ಭಾರತದಲ್ಲಿಯ ಕೃಷಿ ಬೆಲೆ ನೀತಿಯನ್ನ ಇಲ್ಲಿ ನಾವು ವಿವರಣೆ ಮಾಡಿದ್ವಿ. ಸೊ ಹಿಯರ್ ಯು ಹ್ಯಾವ್ ಲರ್ನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಾಲಿಸಿ, ಕನಿಷ್ಠ ಬೆಂಬಲ ಬೆಲೆ ನೀತಿ ಅಂತ ತಿಳ್ಕೊಂಡ್ರಿ. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಪಾಲಿಸಿ, ಅಂದ್ರೆ ಸಂಗ್ರಹಣಾ ಬೆಲೆ ನೀತಿಯನ್ನ, ಅಂಡ್ ಆಲ್ಸೋ ದ ಇಶ್ಯೂ ಪ್ರೈಸ್ ಪಾಲಿಸಿ. ಸೊ ಈ ಒಂದು ಮಾರಾಟ ಬೆಲೆಗಳ ಒಂದು ಇದನ್ನು ತಿಳ್ಕೊಂಡ್ರಿ. ಸೊ ನಾವು ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಅಂಡ್ ಒನ್.